press the bell icon on the YouTube app and never miss another update. ಹಾಯ್ ಸ್ಟೂಡೆಂಟ್ಸ್, ಎಲ್ಲ ಎಕ್ಸಾಮ್ ಹೇಗೆ ಮಾಡಿದ್ದೀರಿ? ಸೊ ಹೋಪ್ ದಟ್ ಎಕ್ಸಾಮ್ ಸ್ಟೂಡೆಂಟ್ಸು ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀರಿ ಆ್ಯಂಡ್ ಮುಂದಕ್ಕೂ ಕೂಡ ಚೆನ್ನಾಗಿ ಮಾಡ್ತೀರಿ. ಆ್ಯಂಡ್ ಲಾಸ್ಟ್ ಫೇಸ್ ಆಫ್ ಎಕ್ಸಾಮ್ಸ್ಗೆ ಇದು ಒಳ್ಳೆ ಪ್ರಿಪ್ರೇಷನ್ ಟೈಮು. ಗ್ರ್ಯಾಂಡ್ ಪೇಪರ್ನ ಪ್ರತಿಯೊಂದನ್ನು ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ. ಮಲ್ಟಿಪಲ್ ಟೈಮ್ಸ್ ಪೇಪರ್ಸ್ನ ನೀವು ಟೆಸ್ಟ್ ತೊಗೊಂಡು ಅಥವಾ ಈಗ ರಿಪೀಟಾಗಿ ವಿಡಿಯೋನ ನೋಡಿ ಕೂಡ ಯಾವುದು ನಿಮಗೆ ಕಷ್ಟದ ಪಾರ್ಟ್ ಅನಿಸುತ್ತೋ ಅದನ್ನು ಈಸಿ ಮಾಡ್ಕೊಳ್ಳಿ. ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ಯಾವ್ದು ಕನ್ಫ್ಯೂಷನ್ಸ್ ಇತ್ತು ಅದನ್ನೆಲ್ಲ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಯಾವುದನ್ನು ಕೂಡ ಹಾಗೆ ಪೆಂಡಿಂಗ್ ಉಳಿಸ್ಕೋಬೇಡಿ. ಆಫ್ ದಟ್ ಎಸ್. ಸೊ ಎಲ್ಲರೂ ಕೂಡ ಎಕ್ಸಾಮ್ಸ್ ಮುಂದಕ್ಕೆ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಸೊ ಆ್ಯಸ್ ಕ್ಯಾಶುವಲ್ ನಮ್ಮ ಡಿಸ್ಕಷನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಗ್ರ್ಯಾಂಡ್ ಪೇಪರ್ 8. ಸೊ ಫಸ್ಟ್ ಕ್ವೆಶನ್ ವಿ ಕ್ಯಾನ್ ಸಿ ದಟ್ ಎ ಬಾರ್ ಮ್ಯಾಗ್ನೆಟ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ 10 to the power of +4 joule per Tesla. ಮ್ಯಾಗ್ನೆಟಿಕ್ ಮೂಮೆಂಟ್ ಕೊಟ್ಟಿದ್ದಾರೆ. ಎಮ್ ವ್ಯಾಲ್ಯೂ 10 to the power of 4. Free to rotate in horizontal plane. Rotation value free to rotate. Horizontal plane only rotation. The work done in rotating the magnet slowly from direction parallel to horizontal magnetic field. Question clear artha ಮಾಡ್ಕೊಳ್ಳಿ. Work done calculate ಮಾಡಕ್ಕೆ ಹೇಳಿದ್ದಾರೆ. In rotating the magnet slowly from direction parallel to the horizontal magnetic field. Horizontal magnet ಗೆ parallel ಆಗಿದೆ ಅಂತಂದ್ರೆ initial θ1 is equals to 0 degree. Next, of 4 into 10 to the power of -5 Tesla magnetic field ಕೊಟ್ಟಿದ್ದಾರೆ to a direction of 60 degree. ನೆಕ್ಸ್ಟ್ ಆಂಗಲ್ ಹೇಳ್ತಾ ಇದ್ದಾರೆ 60 ಡಿಗ್ರಿ. ಫಸ್ಟ್ ಆಂಗಲ್ 0 ಅಂತ ತಗೊಳ್ಳೋಕೆ ಒಂದು ಇಂಟ್ ಏನಂತಂದ್ರೆ ಇಟ್ಸ್ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, ಹಾರಿಜಾಂಟಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ θ2 is equals to 60 degree from the field will be. ಸೊ ಕ್ವೆಶ್ಚನ್ ಬಹಳ ಡೈರೆಕ್ಟ್ ಇದೆ. ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಇಟ್ ಈಸ್ ಯು ನೋ ದ ಫಾರ್ಮುಲಾ. ಫಸ್ಟ್ ಕ್ವೆಶ್ಚನ್ಗೆ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು mv ಕಾಸ್ ವ್ಯಾಲ್ಯೂ ಅಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ಕಾಸ್ θ1 ಮೈನಸ್ ಕಾಸ್ θ2. So this is the formula. Clear? So we have to go for that substitution with that. θ1 is equals to 0 degree and θ2 is equals to 60 degree. So W is equals to magnetic moment ಕೊಟ್ಟಿದ್ದಾರೆ 10 to the power of 4. Magnetic field ಹೇಳಿದ್ದಾರೆ to 4 into 10 to the power of -5. Cos 0 means 1 minus cos 60, we know that 1 by 2. 1 by 2. So 2 minus 1 alvapa 1 agate 1 by 2. So 2 ones are 2 twos are. W is equals to 2 into 10 to the power of -5 plus 4 minus 1. That means that 0.2 joule is the answer. Check ಮಾಡ್ಕೊಳ್ಳೋಣ ಆಪ್ಷನ್ ಯಾವ್ದಿದೆ ಅಂತ ಹೇಳಿ. 0.2 joules ಅಬ್ಸರ್ವ್ ಮಾಡಿ. 2 joules, 0.2 joules. So option 2 is the right answer. Note it down and go for next question. Question number 2. So go for second question. A satellite of mass m orbits the Earth in elliptical orbit having aphelion distance Ra and perihelion distance Rp. So the planet elliptical path ಅಲ್ಲಿ ರಿವಾಲ್ವ್ ಆಗ್ತಾ ಇದೆ. ಓಕೆ, ಸೆಂಟ್ರಲ್ ಏನಿರುತ್ತೆ ಅಂತ ಗೊತ್ತು, ಸನ್. This is the distance, this is the shortest distance, longest distance, and this is the shortest distance. Longest distance na aphelion anta karitivi, shortest distance na perihelion anta karitivi. And this is the planet positions. ಆಮೇಲೆ ಇದನ್ನ ಅಪೇಲಿಯನ್ ತಗೋಣ, ಇದನ್ನ ಪೆರಿಲಿಯನ್ ತಗೋಣ. ಅವ್ರು ಹೇಳ್ತಾ ಇದ್ದಾರೆ ಅಪೇಲಿಯನ್ಗೆ RA ಅಂತ ಹೇಳ್ತಾ ಇದ್ದಾರೆ, ಪೆರಿಲಿಯನ್ಗೆ RP ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡಪ್ಪ. The period of the orbit is T. Time taken to complete this planet 1 revolution ಇದೆಯಲ್ಲ, ಅದರ ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಿದ್ದಾರೆ? T ಕೊಟ್ಟಿದ್ದಾರೆ. The semi-major and semi-minor axis of the ellipse are semi-major and semi-minor axis. Major, minor axis ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೆಮಿ-ಮೇಜರ್ಗೆ RA ಪ್ಲಸ್ RP is divided by 2 ಕೊಟ್ಟಿದ್ದಾರೆ. ಕರೆಕ್ಟಾ? ದಿಸ್ ಇಸ್ ದ ಫಸ್ಟ್ ರೇಡಿಯಸ್ ಅಂತ ತಗೊಳ್ಳಿ. ಸೆಮಿ-ಮೇಜರ್. ಸೆಮಿ ಮೈನರ್ ಆಕ್ಸಿಸ್ ಹೇಳ್ತಾ ಇದ್ದಾರೆ, ಅದನ್ನ R2 ಅಂತ ತಗೊಳ್ಳಿ. ದಟ್ ಈಸ್ ರೂಟ್ ಆಫ್ ಏನ್ ಕೊಟ್ಟಿದಾರಪ್ಪ? RA ಪ್ಲಸ್ ಇದೆಯಾ
ಆರ್ ಪಿ ಆರ್ ಎ ದಟ್ ಈಸ್ ಆರ್ ಎ ಇಂಟು ಆರ್ ಪಿ ಅಂತ ತಗೊಂಡು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಸ್ಯಾಟಲೈಟ್ ಈಸ್ ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಆಂಗ್ಯುಲರ್ ಮೊಮೆಂಟಮ್ ಸೊ ಯು ನೋ ದ ಆಂಗ್ಯುಲರ್ ಮೊಮೆಂಟಮ್ ಫಾರ್ಮುಲಾ L is equals to mass into linear velocity into radius vector. L is equals to mvr. But we know that V is equals to ಏನು ಬರುತ್ತೆ R omega. So ಹಂಗೆ ತಗೊಂಡ್ರೆ ಈ ಆಂಗ್ಯುಲರ್ ಮೊಮೆಂಟಮ್ ಇಸ್ ಕನ್ಸರ್ವ್ ವಿತ್ ರೆಸ್ಪೆಕ್ಟ್ ಟು ದ ಪೊಸಿಷನ್ R1 ವಿತ್ ರೆಸ್ಪೆಕ್ಟ್ ಟು ದ R2. ಸೊ ಇಲ್ಲಿ R2 ಬರುತ್ತೆ ಅಂದಮೇಲೆ ಇಲ್ಲೇನು ಬರುತ್ತೆ R1 ಬರುತ್ತೆ. Therefore L is equals to m into V ಬದಲು ಏನು ಬರೆಯೋಣ R1 omega into R2. So you can write these values of R1 and R2 ಬರಿಬಹುದು. ಆಮೇಲೆ ನಿಮ್ಮ ಆಪ್ಷನ್ಸ್ ಟೈಮ್ ಪೀರಿಯಡ್ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ ಎಸ್ ಆಪ್ಷನ್ಸ್ ಚೆಕ್ ಮಾಡಿದ್ರೆ ಟೈಮ್ ಪೀರಿಯಡ್ ಫಾರ್ಮ್ ಅಲ್ಲಿ ಇದೆ ದೆನ್ ಯು ಕ್ಯಾನ್ ರೈಟ್ ದಿಸ್ ಒಮೆಗಾ ಆಸ್ 2π/t. ಸೊ ಫೈನಲ್ ಆಗಿ L is equals to m R1 omega R2 ಇದೆಯಲ್ಲ ಇದನ್ನ ನಾನು ಈ ತರ ಬರ್ಕೋತೀನಿ L is equals to m omega into R1 R2 and it can be written as m into 2π/t okay into R1 R2 ಅಂತ ಬರ್ಕೋಬಹುದು. ನಮಗೆ ಬೇಕಾಗಿರೋದು ಆಂಗ್ಯುಲರ್ ಮೊಮೆಂಟಮ್. ಸೊ L is equals to m ಆಗೇ ಇರಲಿ 2π/t ಆಗೇ ಇರಲಿ R1 ಬದಲು ಏನು ಬರೀಬೇಕು ಅಲ್ಲಿರೋ ವ್ಯಾಲ್ಯೂ ಬರೀ R1 ವ್ಯಾಲ್ಯೂ ಏನಿದೆ RA ಪ್ಲಸ್ RP ಡಿವೈಡೆಡ್ ಬೈ 2 ಆ್ಯಂಡ್ R2 ಎಷ್ಟಿದೆ ರೂಟ್ ಆಫ್ RA ಆ್ಯಂಡ್ RP ಇದೆ ಆ್ಯಂಡ್ ದಿಸ್ ಟು ಇಸ್ ಕ್ಯಾನ್ಸಲ್ಸ್. ಆಪ್ಷನ್ಸ್ ಚೆಕ್ ಮಾಡ್ಕೊಳ್ಳಿ ಯಾವುದು ನಿಮಗೆ ಸೂಟಬಲ್ ಆಗುತ್ತೆ ಅದನ್ನ ಆಪ್ಷನ್ನ ನಾವು ಫೈನಲ್ ಮಾಡೋಣ. ಸೊ L is equals to ಯಾವ ಫಾರ್ಮಲ್ಲಿ ಕೊಟ್ಟಿದ್ದಾರಪ್ಪ ಎಂ ಪಿ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ಎಂ ಪೈ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಎಂ ಪೈ ಇಂಟು ಆರ್ ಎ ಎಸ್ ಆರ್ ಎ ಪ್ಲಸ್ ಆರ್ ಪಿ ಆ ಫಾರ್ಮುಲಾ ಇದೆ ಇಂಟು ರೂಟ್ ಆಫ್ ಆರ್ ಎ ಆರ್ ಪಿ ಡಿವೈಡೆಡ್ ಬೈ ಟಿ ಆಗಿರಲಿ. ದೆನ್ ಎಕ್ಸಾಕ್ಟ್ ಆನ್ಸರ್ ಅಂತ ಬಂದರೆ ನೀವು ಆಪ್ಷನ್ ಚೆಕ್ ಮಾಡ್ಕೊಳ್ಳಿ ಎಂ ಪಿ ಆರ್ ಎ ಪ್ಲಸ್ ಆರ್ ಪಿ ರೂಟ್ ಆಫ್ ಆರ್ ಎ ಅಲ್ಲಿ 2t ಇದೆ ಮತ್ತೆ ಟಿ ಇದೆ. ಯಾವುದು ಪರ್ಫೆಕ್ಟ್ ಆನ್ಸರ್ ಆಗುತ್ತೆ ಟಿ ಇರುವಂಥ ಆಪ್ಷನ್ನು. ಫೋರ್ತ್ ಆಪ್ಷನ್ನು ನಿಮಗೆ ಅಲ್ಲಿ ಪರ್ಫೆಕ್ಟ್ ಅನ್ಸುತ್ತೆ. ಕರೆಕ್ಟಾ ಎಂ ಪಿ ಆಫ್ ಆರ್ ಎ ಪ್ಲಸ್ ಆರ್ ಪಿ ಇಂಟು ರೂಟ್ ಆಫ್ ಆರ್ ಎ ಆರ್ ಪಿ ಡಿವೈಡೆಡ್ ಬೈ ಟಿ ಇಸ್ ದ ರೈಟ್ ಆನ್ಸರ್. ಸೊ ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೋಟ್ ಇಟ್ ಡೌನ್ and go for next question number 3. So go for third question. The correct Biot-Savart law in vector form is just option observe ಮಾಡ್ತಾ ಬನ್ನಿ ವೆಕ್ಟರ್ ಫಾರ್ಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ ಸೊ Biot-Savart law ನಾವು ಈಕ್ವೇಶನ್ ಬರ್ಕೊಂಡ್ವಿ ಅಂತಂದ್ರೆ dB ಈಕ್ವಲ್ಸ್ ಏನು ಬರುತ್ತೆ μ0/4π I dl sin theta divided by r square ಬರುತ್ತೆ. ಕರೆಕ್ಟ್ ಏನಪ್ಪ. ಸೊ ಇಟ್ ಕ್ಯಾನ್ ಬಿ ಆಲ್ಟರ್ನೇಟಿವ್ಲಿ ಬರ್ಕೊಂಡ್ರೆ ವೆಕ್ಟಾರ್ ಫಾರ್ಮಿಗೆ ತಗೊಂಡೋದ್ವಿ ಅಂತಂದ್ರೆ μ0/4π ಇದ್ದೇ ಇರುತ್ತೆ. ಓಕೆ ಐ ಹಾಗೇ ಇರುತ್ತೆ. ಡಿ ಎಲ್ ನ ತಗೋತೀವಿ ವಿತ್ ರೆಸ್ಪೆಕ್ಟ್ ಟು ವೆಕ್ಟಾರ್ ಕಾನ್ಸೆಪ್ಟಿಗೆ ಬರ್ತೀವಿ ಅಂತಂದ್ರೆ ಇಲ್ಲಿ ಆರ್ ವೆಕ್ಟಾರ್ ಬರುತ್ತೆ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ದಟ್ ಈಸ್ ಆರ್ ಕ್ಯಾಪ್ ಬರುತ್ತೆ ಇಲ್ಲಿ ಕರೆಂಟ್ ಇಂಟು ಡಿ ಎಲ್. ಓಕೆ ಅಂಡ್ ನೆಕ್ಸ್ಟ್ ಡಿ ಬಿನ ನಾವು ಚೇಂಜ್ ಮಾಡಿದ್ವಿ ಅಂದ್ರೆ ಡಿ ಬಿ ಇಸ್ ಈಕ್ವಲ್ಸ್ ಟು μ0/4π ಇದನ್ನ ನಾನು ಐ ಇಂಟು ಡಿ ಎಲ್ ಕ್ರಾಸ್ ಆರ್ ಕ್ಯಾಪ್ ಅಂತ ಬರ್ಕೋಬಹುದು ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಬಟ್ ಈ ಕ್ಯಾಪ್ ಇದೆಯಲ್ಲ ಆರ್ ಕ್ಯಾಪ್ ಕ್ಯಾನ್ ಬಿ ರಿಟನ್ ಆಸ್ ಆರ್ ವೆಕ್ಟಾರ್ ಡಿವೈಡೆಡ್ ಬೈ ಆರ್ ಮಾಡ್ಯುಲಸ್ ವೆಕ್ಟಾರ್ ಅಂತ ಬರೀಬಹುದು. ದಟ್ ಈಸ್ ನಥಿಂಗ್ ಬಟ್ ಆರ್ ವೆಕ್ಟಾರ್ ಡಿವೈಡೆಡ್ ಬೈ ಆರ್ ಅಂತ ಬರ್ಕೋಬಹುದು. ಆ ತರ ಬರೆದ್ರೆ ಡಿ ಬಿ ಇಸ್ ಈಕ್ವಲ್ಸ್ ಏನಾಗುತ್ತೆ μ0/4π ಓಕೆ ಐ ಹಾಗೆ ಇರಲಿ ಡಿ ಎಲ್ ವೆಕ್ಟಾರ್ ಕ್ರಾಸ್ ಆರ್ ವೆಕ್ಟಾರ್ ಆರ್ ಕ್ಯಾಪ್ ಬದಲು ಆರ್ ವೆಕ್ಟಾರ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಆರ್ ವೆಕ್ಟಾರ್ ಅಂದ್ರೆ ಆರ್ ಆಗುತ್ತೆ. ಆರ್ ಸ್ಕ್ವೇರ್ ಇಂಟು ಆರ್ ಏನಾಗುತ್ತೆ ಆರ್ ಕ್ಯೂಬ್ ಆಗುತ್ತೆ. ಕರೆಕ್ಟಾ ಆಪ್ಷನ್ ನೋಡ್ಬೋದಾ ಐಡಿಯಲ್ ಆರ್ ಕ್ರಾಸ್ ಅಂದ್ರೆ ಡಿನಾಮಿನೇಟರ್ ಆರ್ ಕ್ಯೂಬ್ ಬಂದಿರಬೇಕು. ಯಾವುದಿದೆ ನೋಡಪ್ಪ ಆಪ್ಷನ್ μ0/4π ಐಡಿಯಲ್ ಕ್ರಾಸ್ ಆರ್ ಡಿವೈಡ್ ಬೈ ಆರ್ ಕ್ಯೂಬ್. ಸೊ ಮೂರನೇ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4. ಕ್ವೆಶ್ಚನ್ ನಂಬರ್ 4 ಏನ್ ಹೇಳುತ್ತೆ ಚೆಕ್ ಮಾಡ್ಕೊಳ್ಳಪ್ಪ. ರೇ ಆಪ್ಟಿಕ್ಸ್ ಕಾನ್ಸೆಪ್ಟ್ ಅಲ್ಲಿ ಇದೆ. ಎ ರೇ ಆಫ್ ಲೈಟ್ ಪಾಸಸ್ ಥ್ರೂ ಎ equilateral glass prism
ಈಕ್ವಿಲ್ಯಾಟರಲ್ ಗ್ಲಾಸ್ ಪ್ರಿಸಮ್ ಅಂತ ತಗೊಂಡ್ವಿ ಅಂತಂದ್ರೆ ಆಂಗಲ್ ಆಫ್ ಪ್ರಿಸಮ್ ಎಷ್ಟಾಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನ್ ಕೇಳ್ತಿದ್ದಾರೆ, such that angle of incidence is equals to the angle of emergence. Angle of incidence is equals to angle of emergence. I1 is equals to I2. If the angle of emergence is equals to 3/4 times of the angle of prism, ಅದು ಯಾರಿಗೆ ಈಕ್ವಲ್ ಆಗುತ್ತೆ ಅಂತ ಹೇಳ್ತಾರೆ, 3/4 times of angle of prism. Angle of prism ಅಂದ್ರೆ A ಇದೆ. ನೆಕ್ಸ್ಟ್, the refractive index of the glass prism is, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, refractive index of glass prism, that is n is equals to question mark ಹೇಳ್ತಾರೆ. ಸರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇದೆ ಅಂದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ ಏನ್ ಮಾಡಬೇಕು ಸರ್ ಅಂತಂದ್ರೆ ಅದು ಬಹಳ ಸಿಂಪಲ್ ಆಗಿದೆ. ಅದು ಮಿನಿಮಮ್ ಡಿವಿಯೇಷನ್ ಕಂಡೀಷನ್ ಅಲ್ಲಿ R1 is equals to R2 is equals to ಏನ್ ಬರುತ್ತೆ, A/2 ಬರುತ್ತೆ. ಹಂಗಿದ್ರೆ ಈಗ ನಾವೇನ್ ಮಾಡ್ಕೋಬೇಕು, I1 ಮತ್ತೆ I2 ಮತ್ತೆ R1 ಮತ್ತೆ R2 ಎರಡು ಈಕ್ವಲ್ ಅಂತ ಅಂದಾಗ ಇದನ್ನ ನಾನು ತಗೋತೀನಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ, ಇದನ್ನ ನಾನು ತಗೋತೀನಿ ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ. ಆಂಗಲ್ ಆಫ್ ಇನ್ಸಿಡೆನ್ಸ್ ಬೇಕು ಅಂದ್ರೆ 3/4 ಟೈಮ್ಸ್ ಆಫ್ ಆಂಗಲ್ ಆಫ್ ಪ್ರಿಸಮ್, ದಟ್ ಈಸ್ 60 ಡಿಗ್ರಿ ತಗೋತೀನಿ. ಸೊ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯ್ತು. ಸೊ ಯಾವ್ದ್ರಿಂದ ಕ್ಯಾಲ್ಕುಲೇಟ್ ಮಾಡ್ತೀರಾ, 4 ಇಂದನೇ ಕ್ಯಾಲ್ಕುಲೇಟ್ ಮಾಡಿದ್ರೆ 4 1s ಓಕೆ, 15s ಹೋಗುತ್ತೆ ಅಂತ ಅನ್ಕೋತೀನಿ. 15 3s ಎಷ್ಟಾಗುತ್ತಪ್ಪ, ಸೊ 75 ಡಿಗ್ರಿ ಆಗುತ್ತೆ. ಕರೆಕ್ಟಾ? ಆಂಗಲ್ ಆಫ್ ಇನ್ಸಿಡೆನ್ಸ್ ವ್ಯಾಲ್ಯೂ ಸೊ ಒನ್ಸ್ ಅಲ್ಲಿ 60 ಡಿಗ್ರಿ ಅಂತಾನೆ 3/4 ವ್ಯಾಲ್ಯೂ ಕೊಟ್ಟಿರೋದವರು. ಸೊ ಇಲ್ಲಿ ಆಂಗಲ್ 3/4 ಇದೆ. ಸೊ ಕನ್ಫರ್ಮ್ 2 1s 2 2s ಹೋಗುತ್ತೆ, 2 3s ಹೋಗುತ್ತೆ, 2 3s ಕ್ಯಾನ್ಸಲ್ ಆಯಿತು. ಕರೆಕ್ಟ್ ಆಯ್ತು. 15s 75 ಡಿಗ್ರಿ ಆಗುತ್ತೆ ಆಂಗಲ್ ಆಫ್ ಇನ್ಸಿಡೆನ್ಸ್. ನೆಕ್ಸ್ಟ್ ಇಲ್ಲಿ ಎಷ್ಟಿದೆಯಪ್ಪ, ಆಂಗಲ್ ಆಫ್ ರಿಫ್ರಾಕ್ಷನ್ R is equals to ಎಷ್ಟಿದೆ, 60 ಡಿವೈಡೆಡ್ ಬೈ 2, ದಟ್ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ ಆಗುತ್ತೆ. ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ. ಕ್ಲಿಯರ್? ನೆಕ್ಸ್ಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿರೋದೇನ, ರಿಫ್ರಾಕ್ಟಿವ್ ಇಂಡೆಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಕ್ಯಾಲ್ಕುಲೇಷನ್ ಮಾಡೋದು ಹೆಂಗೆ ಕಷ್ಟ ಅಲ್ಲ ನಿಮಗೆ ಅಲ್ವಾ? ಫಾರ್ಮುಲಾ ಯಾವ್ದನ್ನ ಅಪ್ಲೈ ಮಾಡೋಣ, ಸ್ನೆಲ್ಸ್ ಲಾನ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಸ್ನೆಲ್ಸ್ ಲಾ ಫಾರ್ಮುಲಾ ಏನು ಹೇಳುತ್ತಪ್ಪ, sin I by sin R ಈಕ್ವಲ್ಸ್ n. ಈ ಫಾರ್ಮುಲಾ ಬರುತ್ತೆ, ಇದನ್ನು ಬೇಕಾದ್ರೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಆಲ್ರೆಡಿ sin R ಅಂತಂದ್ರೆ A/2 ವ್ಯಾಲ್ಯೂ ಗೊತ್ತಿದೆ, ಎಷ್ಟು ಡಿಗ್ರಿ ಬರುತ್ತೆ, 30 ಡಿಗ್ರಿ ಬರುತ್ತೆ. ಇನ್ನೂ ಒಂದು ಫಾರ್ಮುಲಾ ಗೊತ್ತಿದೆ, n is equals to sin of A plus D/2 ಡಿವೈಡೆಡ್ ಬೈ sin of A/2 ಅಂತ ಫಾರ್ಮುಲಾ ಇದೆ. ಇದನ್ನು ಕೂಡ ನೀವು ಸಾಲ್ವ್ ಮಾಡ್ಕೋಬಹುದು. A plus D/2 ಇನ್ನೊಂದು A/2. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 60 ಕೊಟ್ಟಿದ್ದಾರೆ, ಮತ್ತೆ ಇನ್ನೊಂದು ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರಪ್ಪ, 75 ಆಂಗಲ್ ಇದೆ ಇಲ್ಲಿ ಅಲ್ವಾ, 135. 60 plus 75 135, that is 90 plus 45. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ವ್ಯಾಲ್ಯೂ ಈ ವ್ಯಾಲ್ಯೂಗೆ ತೊಗೊಂಡ್ವಿ ಅಂದರೆ ಎಷ್ಟಿಗೆ ಈಕ್ವಲ್ ಆಗುತ್ತೆ, ಎಕ್ಸಾಕ್ಟ್ ಆಗಿ I is equals to 45 ಡಿಗ್ರಿ ಆಗುತ್ತೆ. ಅಂಡ್ ಆಂಗಲ್ ಆಫ್ ರಿಫ್ರಾಕ್ಷನ್ ಇಲ್ಲಿ 75 ಡಿಗ್ರಿ ಇದೆಯಲ್ಲ, ಡಿವಿಯೇಷನ್ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರೆ ಅದು ಕಾಮನ್ ಆಗಿ ಅಷ್ಟೇ ಬರುತ್ತೆ. ಎಷ್ಟು ಡಿಗ್ರಿ ಬರುತ್ತೆ, 30 ಡಿಗ್ರಿ ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, n is equals to ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ sin 45 ಡಿಗ್ರಿ ಆಯಿತು ಡಿವೈಡೆಡ್ ಬೈ sin 30 ಡಿಗ್ರಿ ಆಯಿತು. sin 45 ಅಂದರೆ 1/√2 ಅಂಡ್ sin 30 ಅಂತಂದ್ರೆ 1/2. 2 ಮೇಲ್ ಹೋಗುತ್ತೆ, ದೆನ್ n is equals to 2 divided by square root of 2. Then this 2 can be written as √2 into √2 divided by √2. Therefore n is equals to ಏನು ಬರುತ್ತೆ, √2 is the answer. √2 ಇಲ್ಲ ಅಂತಂದ್ರೆ ಅದಕ್ಕೆ ವ್ಯಾಲ್ಯೂ ತಗೋಬಹುದು, n is equals to 1.414 is the right answer. 1.414 square root of 2 ವ್ಯಾಲ್ಯೂ ಇದೆಯಲ್ಲ 1.414 ಬರುತ್ತೆ. ಆಪ್ಷನ್ ನೋಡೋಣ. ಸೊ ಆಪ್ಷನ್ ಸೆಕೆಂಡ್ is the right answer. Correct? Clear? Note it down and go for next question. Question number 5. So what is the question number 5? A large block of ice is placed on the table. So consider this is a table and there is a large ice block is placed. Okay, and you must know that this is the top surface of the ice and this is the bottom surface of the ice. Clear? Next observe ಮಾಡಿ, ಕ್ವೆಶ್ಚನ್ ಏನು ಹೇಳಿದ್ದಾರೆ, when the surrounding are at is degree 0 degree Celsius.
ಸರೌಂಡಿಂಗ್ ರೀಜನ್ ಇದೆಯಲ್ಲ, ದಿ ಸರೌಂಡಿಂಗ್ ರೀಜನ್ ಈಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಟಾಪ್ ಮೋಸ್ಟ್ ಸರ್ಫೇಸ್ ಅಲ್ಲಿ 0 ಡಿಗ್ರಿ ಸರ್ಫೇಸ್ 0 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತಂದ್ರೆ, ಈಗ ಬಾಟಮ್ ಅಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ, ಸ್ವಲ್ಪ ಟೆಂಪರೇಚರ್ ವೇರಿಯೇಷನ್ ಅಂತೂ ಹಾಗೆ ಆಗುತ್ತೆ. ಇದು ಪೋಸ್ಟ್ ಬಿಟ್ಬಿಡಿ, ಸರೌಂಡಿಂಗ್ ರೀಜನ್ ಬಿಟ್ಬಿಡಿ. ಸರೌಂಡಿಂಗ್ ರೀಜನ್ ಅಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಬಟ್ ಕ್ವಶನ್ ಏನು ಎಕ್ಸ್ಪೆಕ್ಟ್ ಮಾಡಿದಾರೆ ನೋಡೋಣ. ಏನು ಎಕ್ಸ್ಪೆಕ್ಟ್ ಮಾಡಿದಾರಪ್ಪ? ಸರೌಂಡಿಂಗ್ ಅಟ್ 0 ಡಿಗ್ರಿ ಸೆಲ್ಸಿಯಸ್, ಐಸ್ ಮೆಲ್ಟ್ಸ್ ಅಟ್ ದ ಟಾಪ್ ಅಂತ ಫಸ್ಟ್ ಹೇಳಿದ್ದಾರೆ. ಐಸು ಫಸ್ಟ್ ಇಲ್ಲಿ ಮೆಲ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ದಿಸ್ ಇಸ್ ರಾಂಗ್ ಆನ್ಸರ್. ಯಾಕೆ? ನಮಗೆ ಇಲ್ಲಿ ಟ್ರಾನ್ಸ್ಮಿಷನ್ ಆಫ್ ಹೀಟ್ ಅಂತ ಇಲ್ಲಿ 3 ಮೋಡ್ಸ್ ಅಲ್ಲಿ ಹೇಳ್ಕೊಟ್ಟಿದ್ವಿ: ಕಂಡಕ್ಷನ್, ಕನ್ವೆಕ್ಷನ್ ಮತ್ತೆ ರೇಡಿಯೇಷನ್. ಐಸ್ ಮೆಲ್ಟ್ಸ್ ಕಾನ್ಸೆಪ್ಟ್ಸ್ ಅಂತ ಬಂದಾಗ ದಟ್ ಹೀಟ್ ಈಸ್ ಆಲ್ವೇಸ್ ಟ್ರಾವೆಲ್ ಫ್ರಮ್ ಯಾವ ಕಡೆಯಿಂದ ಯಾವ ಕಡೆಗೆ, ಡೌನ್ವರ್ಡ್ ಇಂದ ಅಪ್ವರ್ಡ್, ಅಂದ್ರೆ ಬಾಟಮ್ ಇಂದ ಟಾಪ್ಗೆ ಟ್ರಾನ್ಸ್ಫರ್ ಆಗುತ್ತೆ. ದಟ್ ಈಸ್ ಇನ್ ದ ಮೋಡ್ ಆಫ್ ಏನು ಬರುತ್ತೆ, ಕನ್ವೆಕ್ಷನ್ ಬರುತ್ತೆ. ಸೊ ಕನ್ವೆಕ್ಷನ್ ಕಾನ್ಸೆಪ್ಟ್ ಪ್ರಕಾರ ಹೀಟು ಬಾಟಮ್ ಇಂದ ಟಾಪ್ಗೆ ಹೋಗುತ್ತೆ ಅಂದ್ರೆ ಫಸ್ಟ್ ಮೆಲ್ಟ್ ಆಗೋದು ಯಾವುದು, ಬಾಟಮ್ ಫಸ್ಟ್ ಮೆಲ್ಟ್ ಆಗುತ್ತೆ, ಆಮೇಲೆ ಯಾವ್ದು ಮೆಲ್ಟ್ ಆಗುತ್ತೆ, ಟಾಪ್ ಮೋಸ್ಟ್ ಮೆಲ್ಟ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡಿ, ಐಸ್ ಮೆಲ್ಟ್ಸ್ ಅಟ್ ದಿ ಟಾಪ್, ರಾಂಗ್ ಆನ್ಸರ್. ಐಸ್ ಡಸ್ ನಾಟ್ ಮೆಲ್ಟ್ ಅಟ್ ಆಲ್. ಐಸ್ ಮೆಲ್ಟ್ಸ್ ಅಟ್ ದಿ ಬಾಟಮ್, ice melts at the side. So ice melts at the bottom. So third option is the right answer. Clear? Yes. Note it down and go for next question. Question number 6. So question number 6. If the Earth is at 1/4 of its present distance from the sun. For example, distance first R1 ಇದೆ ಅಂತಂದ್ರೆ next distance ಹೇಳ್ತಾ ಇದ್ದಾರೆ, that is 1/4 times of R1 ಅಂತ ಹೇಳ್ತಾ ಇದ್ದಾರೆ. 1/4 times of R1 ಅಂದ್ರೆ ನೀವು ಬೇಕಾದ್ರೆ 1/4 times of R1 ಅಂತ ಬರ್ಕೋಬಹುದು. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕ್ಯಾಲ್ಕುಲೇಟ್ ಮಾಡಕ್ಕೆ? ದ ಡ್ಯೂರೇಷನ್ ಆಫ್ ದ ಇಯರ್ ವಿಲ್ ಬಿ. ಸೊ ಇಂಡೈರೆಕ್ಟ್ಲಿ ದೇ ಆರ್ ಆಸ್ಕಿಂಗ್ ಫಾರ್ ವಾಟ್ ಇಸ್ ದ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ದ ಪ್ಲಾನೆಟ್. ಹಂಗೆ ತಗೊಂಡ್ರೆ we know that first time period is directly proportional to that. Square of the time period is directly proportional to cube of the distance according to the Kepler's okay law of period ಅಂತ ತಗೊಂಡ್ರೆ t square is proportional to r cube. ಆ ಕಾನ್ಸೆಪ್ಟ್ ಅಲ್ಲಿ ನಾವು ಬರಿತಾ ಹೋದ್ರೆ ನನಗೀಗ ಇಲ್ಲಿರೋ ಆ T2 ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಿದ್ರೆ T1 ಏನಾಗುತ್ತೆ ಸರ್ ಅಂದ್ರೆ T1 ನ T ಅಂತಾನೆ ಬರ್ಕೋತೀನಿ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸೊ 1 ಇಯರ್ ಅಂತಾನೆ ತಗೋತೀನಿ. ಇಲ್ಲ ಅವ್ರು ಏನು ಹೇಳಿಲ್ಲ. ಇಫ್ ದ ಅರ್ತ್ ಅಂತ ಕಾನ್ಸೆಪ್ಟ್ ಹೇಳಿದ್ರೆ, ಇಫ್ ಅರ್ತ್ ಇಸ್ ಅಟ್ 1/4 ಆಫ್ ಇಟ್ಸ್ ಪ್ರೆಸೆಂಟ್ ಡಿಸ್ಟೆನ್ಸ್ ಫ್ರಮ್ ದ ಸನ್ ಅಂತ ಇದೆ. ಸೊ ಅದನ್ನಾಗಿದ್ರೆ 1 ಇಯರ್ ಅಂತ ಗೊತ್ತು ನಮಗೆ ಅರ್ತ್ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆಗೋಕ್ಕೆ. ಸೊ T1 is equals to T is equals to ES ಅಂತ ತಗೋತೀನಿ. ನಿಮ್ಗೆ ಆಪ್ಷನ್ಸ್ ಕೊಟ್ಟಿರೋದು ಕೂಡ ES ಅಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ಸ್ ಏನಿದೆಯಪ್ಪ, ಇಟ್ಸ್ ಇನ್ ಇಯರ್ಸ್. ಸೊ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ದ ಇಯರ್ಸ್. T1 is equals to 1 year ಆಯಿತು. T2 ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಐ ಹ್ಯಾವ್ ರೈಟ್ ಇನ್ ದಟ್ T2 by T1 whole square equals R2 by R1 whole to the power of cube ಅಂತ ತಗೋತೀನಿ. ಸೊ R2 by R1, R2 ಏನಿದೆ, R1 by 4 ಇದೆ ಇಂಟು R1 ಆಗುತ್ತೆ, ಕ್ಯೂಬ್ ಆಗುತ್ತೆ. R1 ಏನಾಯಿತು, ಕ್ಯಾನ್ಸಲ್. 1/4 ಇದೆ ಅಂತಂದರೆ 1/4ನ ನೀವೇನು ಮಾಡಬೇಕು, ಕ್ಯೂಬ್ ರೂಟ್ ಮಾಡಬೇಕು ಅಲ್ವಾ. ಸೊ 1/4ನ ಕ್ಯೂಬ್ ರೂಟ್ ಮಾಡಿದ್ರೆ ಅಂದರೆ 4 4s 16, 16 4s 64, 1/64 ಆಗುತ್ತೆ. ನಮಗೆ ಕೊನೆಗೆ ಉಳ್ಕೊಂಡಿದ್ದೇನು, T2 by T1 is square is equals to 1/64. ಈ ಸ್ಕ್ವೇರ್ನ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಗುತ್ತೆ. ದಟ್ ಈಸ್ T2 by T1 is equals to 1/√64 and that value is 1/8. So therefore final answer is T2 is equals to 1/8 times of T1, that is 1/8 times of the year. Alva? So 1/8 of the present year. T1, 1/8 of the present year. Option 1, of the present year, 1/4 of present year, 1/8 of the present year, and 1/6 of the present year. 1/8 of the present year is the right answer. Note it down. That is option 3 is the right answer. Clear? Note it down. Go for next question. Question number 7. So go for question number 7. U is the potential energy of an oscillating particle and F is the force acting on it at a given instant. Which of the following is true ಅಂತ ಇದೆ. ಕೊಟ್ಟರೆ ಆಪ್ಷನಲ್ಲಿ ಯಾವುದು ಟ್ರೂ ಈಕ್ವೇಷನ್ಸ್ ಫಾರ್ಮಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಫಸ್ಟ್ ಒನ್ ಹೇಳಿದ್ದಾರೆ ಅವರು, ಪೊಟೆನ್ಷಿಯಲ್ ಎನರ್ಜಿ ಆಫ್ ಆಸಿಲೇಟಿಂಗ್ ಪಾರ್ಟಿಕಲ್ ಅಂಡ್ ಎಫ್ ಇಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ನಾವೇನು ಮಾಡ್ಕೋಬೇಕು ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಈಕ್ವೇಷನ್ ಯೂಸ್ ಮಾಡಿಕೊಂಡು ಅದನ್ನು ಫೋರ್ಸ್ ಜೊತೆ ಕಂಪ್ಯಾರಿಸನ್ ಮಾಡ್ಕೋಬೇಕು.
you all know that potential energy is equals to half kx square. ನೆನಪಿದೆ ಅಂತ ಅನ್ಕೋತೀನಿ. ಅದೇ ಫೋರ್ಸ್ ಈಕ್ವೇಶನ್ ತಗೊಳ್ಬೇಕು ಅಂತಂದ್ರೆ ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಯು ಬೈ ಡಿ ಎಕ್ಸ್. ಇವೆರಡು ಈಕ್ವೇಶನ್ ಸ್ಟ್ಯಾಂಡರ್ಡ್ ಈಕ್ವೇಶನ್ಸ್. ಸೊ ಫೋರ್ಸ್ ಈಕ್ವೇಶನ್ ಸಿಕ್ತು ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಈಕ್ವೇಶನ್ ಕೂಡ ಸಿಕ್ಕಿದೆ ಆಫ್ ಕೆ ಎಕ್ಸ್ ಸ್ಕ್ವೇರ್. ಕೆ ಇಸ್ ನಥಿಂಗ್ ಬಟ್ ಫೋರ್ಸ್ ಕಾನ್ಸ್ಟೆಂಟ್. ಫಸ್ಟ್ ಈ ಈಕ್ವೇಶನ್ ಏನೇನು ಮಾಡಿಫಿಕೇಶನ್ ಮಾಡ್ಕೋಬಹುದು ನೋಡೋಣ. ಏನು ಸರ್ ಮಾಡಿಫಿಕೇಶನ್ ಮಾಡ್ಬೋದು? ಇನ್ ಕೇಸ್ ಕೆ ಬೇಕು ಅಂತಂದ್ರೆ 2u ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇದು ಒಂದು ಫಾರ್ಮಲ್ಲಿ ಸಿಗುತ್ತೆ. ಇಲ್ಲ ಇನ್ನು ನಿಮಗೆ ಎಕ್ಸ್ ವ್ಯಾಲ್ಯೂ ಬೇಕು ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಬೇಕಾದ್ರೆ ಬರ್ಕೋಬೋದು, ತೊಂದರೆ ಇಲ್ಲ. ಇನ್ ದ ಫಾರ್ಮ್ ಆಫ್ ಕೆ ಬರ್ಕೋಬೋದು. ಕೆ ಇಸ್ ಈಕ್ವಲ್ಸ್ ಟು 2u ಬೈ ಎಕ್ಸ್ ಸ್ಕ್ವೇರ್ನ ಇಟ್ಕೋತಾ ಇತ್ತು. ಫೋರ್ಸ್ ಈಕ್ವೇಶನ್ ಇದೆ ಅಂತಂದ್ರೆ ಎಫ್ ಇಸ್ ಈಕ್ವಲ್ಸ್ ಟು, ಯಾಕಂದ್ರೆ ನಿಮ್ಗೆ ಕೊಟ್ಟಿರೋ ಗಿವನ್ ಈಕ್ವೇಶನ್ ಆಪ್ಷನ್ಸ್ ಅಲ್ಲೂ ಫೋರ್ಸ್ ಇದೆ, ಓಕೆ, ಪೊಟೆನ್ಷಿಯಲ್ ಎನರ್ಜಿ ಇದೆ. ದಟ್ಸ್ ವೈ ಐ ಆಮ್ ಮೇಕಿಂಗ್ ದಟ್ ಈಕ್ವೇಶನ್ ಇನ್ ದ ಫಾರ್ಮ್ ಆಫ್ ಫೋರ್ಸ್ ಅಲಾಂಗ್ ವಿತ್ ದ ಪೊಟೆನ್ಷಿಯಲ್ ಎನರ್ಜಿ. F is equals to minus du by dx in that just make differentiation of this u of kx square differentiate ಮಾಡಿದ್ರೆ ಏನು ಬರುತ್ತೆ? ಓಕೆ, ಮೈನಸ್ ಆಗೇ ಇರಲಿ, ಆಫ್ ಕೆ ಆಗೇ ಇರುತ್ತೆ. ಎಕ್ಸ್ ಸ್ಕ್ವೇರ್ಗೆ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರೋದ್ರಿಂದ ಇಟ್ ಬಿಕಮ್ಸ್ 2x. 2 ಏನಾಯಿತು? ಕ್ಯಾನ್ಸಲ್. ಉಳ್ಕೊಂಡಿದ್ದೇನು? ಮೈನಸ್ ಕೆ ಎಕ್ಸ್. ಸೊ ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಕೆ ಎಕ್ಸ್ ಮಾತ್ರ ಉಳಿತು ಅಂದರೆ ಮೈನಸ್ ಕೆ ಎಕ್ಸ್ ಈ ಕಡೆ ತೊಗೊಂಡ್ರೆ ಅಂದರೆ ಎಫ್ ಪ್ಲಸ್ ಕೆ ಎಕ್ಸ್ ಈಸ್ ಈಕ್ವಲ್ಸ್ ಟು 0. Already you know the value of k, 2u by x square. To substitute that value in this equation, f plus, instead of k you can write it as 2u by x square into x, that is equals to 0. x ಏನಾಯಿತು? cancel. Correct? So f plus 2u by x is equals to 0. So ನಮಗೆ ಒಂದು equation ಸಿಕ್ತು, f plus 2u by x is equals to 0. But answer ಆ ಫಾರ್ಮಲ್ಲಿ ಇದೆಯಾ ಫಸ್ಟ್ ನೋಡೋಣ. ಫಾರ್ಮಲ್ಲಿ ಎಫ್ ಪ್ಲಸ್ 2u ಬೈ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇದೆಯಾ ನೋಡ್ಕೊಂಡು ಆಮೇಲೆ ಮುಂದಿನ ಕ್ಯಾಲ್ಕುಲೇಷನ್ಗೆ ಹೋಗೋಣ. ಎಫ್ ಅಂತ ಆಪ್ಷನ್ಸ್ ಇರೋದು ಯಾವುದಿಲ್ಲ. ಎಫ್ ಬೈ ಯು ಇದೆ ಅಲ್ವಪ್ಪ, ಎಫ್ ಬೈ 2u ಇದೆ, ಆ್ಯಂಡ್ ಯು ಬೈ ಎಫ್ ಇದೆ, 2u ಬೈ ಎಫ್ ಅಂತ ಇದೆ. ಕರೆಕ್ಟಾ? ಆಪ್ಷನ್ಸಲ್ಲಿ ನಾವೀಗ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೋಬೇಕು. 2u ಬೈ ಎಕ್ಸ್ ಇದೆಯಲ್ಲ, ಏನು ಮಾಡಿದ್ರೆ ಮಾಡಿಫಿಕೇಶನ್ ಆನ್ಸರ್ ಸಿಗುತ್ತೆ ಚೆಕ್ ಮಾಡೋಣ. ಇರೋ ಈಕ್ವೇಷನ್ಗೆ ಎಫ್ ಪ್ಲಸ್ ಇದೆಯಲ್ಲಪ್ಪ, ಎಫ್ ಪ್ಲಸ್ 2u ಬೈ ಎಕ್ಸ್ ಇದೆಯಲ್ಲ, ಈ ಕ್ವಾಂಟಿಟಿ ಏನು ಮಾಡೋಣ ಅಂದರೆ ಎರಡು ಸೈಡ್ಗೂ ಕೂಡ ಈಗ ಯು ಕೆಳಗೆ ಬರಬೇಕು, ಎಕ್ಸ್ ಮೇಲೆ ಬರಬೇಕು ಅಂತಂದರೆ ಎಕ್ಸಿಂದ ಮಲ್ಟಿಪ್ಲೈ ಮಾಡೋಣ, ಯುವಿಂದ ಡಿವೈಡ್ ಮಾಡಿ. ಎಕ್ಸಿಂದ ಮಲ್ಟಿಪ್ಲೈ, ಯುವಿಂದ ಡಿವೈಡ್. ಈ ರೈಟ್ ಸೈಡ್ ನೀವು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ಅದು ವ್ಯಾಲ್ಯೂ ಏನು ಚೇಂಜಸ್ ಆಗಲ್ಲ, 0ನೇ ಆಗುತ್ತೆ. ಇವನ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಹಂಗೆ ಒಳಗೆ ತೊಗೊಂಡೋದ್ವಿ ಅಂತಂದರೆ ಎಫ್ ಇದೆ ಅಂತಂದರೆ ಎಫ್ ಎಕ್ಸ್ ಬೈ ಯು ಆಗುತ್ತಾ? ದೆನ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಯು ಕ್ಯಾನ್ಸಲ್ ಆಗುತ್ತೆ, ಎಫ್ ಪ್ಲಸ್ 2 ಆಪ್ಷನ್ಸ್ ಅಲ್ಲಿ ಇದೆಯಾ? ಆ ಥರ ಆಪ್ಷನ್ ಏನಿದೆ ನೋಡಿ. ಎಫ್ ಬೈ ಯು ಇದೆ, ಎಫ್ ಬೈ 2u ಇದೆ, ದೆನ್ ಎಫ್ ಬೈ 2u, ಯು ಇದೆ ಅಂತಂದರೆ ಎಫ್ ಇಂದನೇ ಆಪ್ಷನ್ಸ್ ಇದೆ ಅಲ್ಲಿ. ಓಕೆ, ಎಫ್ ಹೋಗುತ್ತೆ ಆಗಿದೆ ಅಂದರೆ ನಾವು ತಗೋಬೇಕಾದ್ರಲ್ಲಿ ಎಕ್ಸಿಂದ ಮಲ್ಟಿಪ್ಲೈ ಮಾಡೋಣ, ಬಟ್ ಯುವಿಂದ ಡಿವೈಡ್ ಮಾಡೋದು ಬೇಡ, ಎಫ್ ಇಂದ ಡಿವೈಡ್ ಮಾಡೋಣ. ಮೇ ಬಿ ಆಗ ಆನ್ಸರ್ ಕರೆಕ್ಟ್ ಆಗುತ್ತೆ. ಮಲ್ಟಿಪ್ಲೈ ಡಿವೈಡೆಡ್ ಎಕ್ಸ್ ಬೈ ಎಫ್, ಎಕ್ಸ್ ಬೈ ಯು ಬೇಡ, ಎಕ್ಸ್ ಬೈ ಎಫ್ ಮಾಡೋಣ. ಕ್ಲಿಯರ್? ಈಗ ಮಲ್ಟಿಪ್ಲೈ ಮಾಡಿದ್ವಿ ಅನ್ಕೊಳ್ಳಿ, ಎಫ್ ಕ್ಯಾನ್ಸಲ್ ಆಯಿತು, ಏನು ಮಾತ್ರ ಉಳ್ಕೊಳ್ಳುತ್ತೆ? ಎಕ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಏನು ಉಳ್ಕೊಳ್ಳುತ್ತೆ? 2u ಬೈ ಎಫ್ ಆಗುತ್ತೆ. ಈ ಸೈಡ್ ಏನಾಗುತ್ತೆ? 0. ಇದನ್ನ ಈ ಥರ ಕೂಡ ಬರಿಬೋದಲ್ಲ, 2u ಬೈ ಎಫ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ ಆಪ್ಷನ್ಸು ನಿಮ್ಗೆ ಕರೆಕ್ಟಾಗಿ ಸಿಗುತ್ತೆ. 2u ಬೈ ಎಫ್ ಅಂತ ಇರೋದು ಲಾಸ್ಟ್ ಆಪ್ಷನ್ ಮಾತ್ರ, ದಟ್ ಈಸ್ ಫೋರ್ತ್ ಆಪ್ಷನ್. ಇಸ್ ದ ರೈಟ್ ಆನ್ಸರ್. ನೋಟ್ ಇಟ್ ಡೌನ್. ಕ್ಲಿಯರ್ ಆಯ್ತು ಅನ್ಸುತ್ತೆ. ಸೊ ಆಪ್ಷನ್ಸ್ ನಮಗೆ ಆನ್ಸರ್ ಸಿಗುತ್ತೆ, ಬಟ್ ಆದರೂ ಅವ್ರು ಏನು ಮಾಡಿದ್ದಾರೆ, ಒಂದು ಮಾಡಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಆ ಟ್ರಿಕ್ ನಮಗೆ ಗೊತ್ತಿರಬೇಕು, ಏನು ಮಾಡಿದ್ರೆ ಆನ್ಸರ್ ಸಿಗುತ್ತೆ ಅಂತ ಹೇಳಿ. ಓಕೆ, ನೋಟ್ ಇಟ್ ಡೌನ್ ಆ್ಯಂಡ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್ ನಂಬರ್ 8. Go for next question number 8. Two identical thin rings, each of radius. Diagram ನೋಡಿ ಅಲ್ಲಿ. Capital R is the radius in meters. Are coaxially placed at a distance r meters apart. Diagram observe ಮಾಡ್ಬೋದಪ್ಪ. Question number 8ಗೆ. These are the two identical thin rings ಕೊಟ್ಟಿದ್ದಾರೆ. ಇದಕ್ಕೂ ರೇಡಿಯಸ್ r ಇದೆ. ಡಿಸ್ಟೆನ್ಸ್ ಇನ್ನೊಂದು ರಿಂಗ್ ಕೊಟ್ಟಿದಾರಲ್ಲ ಅದು ಕೂಡ ಎಷ್ಟಿದೆ? r ಇದೆ. ಓಕೆ, ಇದು ರೇಡಿಯಸ್ ಕೂಡ
ಆ್ಯಂಡ್ ಇಲ್ಲಿ ಹೇಳ್ತಾರೆ ಡಿಸ್ಟೆನ್ಸ್ ಆರ್ ಇದೆ ಅಂತ ತಗೊಂಡ್ರೆ, ಓಕೆ, ಇದು ಆರ್ ಅಂತಿದೆ ಅಂತಂದರೆ ಯು ಕ್ಯಾನ್ ಮೇಕ್ ಇಟ್ ದಟ್. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಎಕ್ಸಾಕ್ಟ್ಲಿ √2r ಆಗುತ್ತೆ. ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿದ್ರೆ ಸಿಗುತ್ತೆ. ಚಾರ್ಜಸ್ ಕೊಟ್ಟಿದ್ದಾರೆ ನೋಡಿಪ್ಪ ಅಲ್ಲಿ. ದಿಸ್ ಇಸ್ ಚಾರ್ಜ್ Q1, ದಿಸ್ ಇಸ್ ಚಾರ್ಜ್ Q2. ಓಕೆ, ಈ ಪಾಯಿಂಟ್ನ ಎ ಅಂತ ತಗೊಂಡಿದ್ದಾರೆ ಆ್ಯಂಡ್ ಈ ಪಾಯಿಂಟ್ನ ಬಿ ಅಂತ ತಗೊಂಡಿದ್ದಾರೆ. ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಪ್ರಾಬ್ಲಮ್ ಅಲ್ಲಿ ಚೆಕ್ ಮಾಡ್ಕೋಣ. ಓಕೆ, if Q1 and Q2 charges are spread uniformly on the two rings, the work done in moving a charge Q from the center of one ring to the other is. ಈ ಸೆಂಟರ್ ಇದೆಯಲ್ಲ, ಈ ಸೆಂಟರ್ ಪೋರ್ಷನ್ ಅಲ್ಲಿ Q ಅನ್ನೋ ಚಾರ್ಜ್ ನ ಇನ್ನೊಂದು ಸೆಂಟರ್ ಆಫ್ ರಿಂಗ್ ಇದೆಯಲ್ಲ ಇಲ್ಲಿಗೆ ಏನ್ ಮಾಡ್ತಾರೆ, ಮೂವ್ ಮಾಡಬೇಕು. ಈ Q ನ ಇಲ್ಲಿ ಮೂವ್ ಮಾಡಬೇಕು ಅಂದ್ರೆ ಎಷ್ಟು ವರ್ಕ್ ಡನ್ ಅಂತ ಕ್ವಶನ್ ಕೇಳ್ತಾರೆ. ವರ್ಕ್ ಡನ್ ಗೆ ಬೇಸಿಕ್ ಫಾರ್ಮುಲಾ ಗೊತ್ತು, Q ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್ VA ಮೈನಸ್ VB. ಅಂದ್ರೆ ನಮ್ಮ ಕೆಲಸ ಏನು ಅಂತಂದ್ರೆ Q ಗೊತ್ತಿದೆ, ಫಸ್ಟ್ VA VB ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. VA VB ಸಿಕ್ತು ಅಂತಂದ್ರೆ VA ಮೈನಸ್ VB ಮಾಡೋಣ. ಅದಾದ್ಮೇಲೆ Q ನ ಮಲ್ಟಿಪ್ಲೈ ಮಾಡಿ ವರ್ಕ್ ಡನ್ ಫಾರ್ಮುಲಾ ಚೆಕ್ ಮಾಡ್ಕೊಳ್ಳೋಣ ಏನ್ ಬರುತ್ತೆ ಅಂತ. ಓಕೆ, ಪರ್ಫೆಕ್ಟ್ ಸೂಪರ್ವೈಸ್ ಮಾಡಿದ್ರೆ ಸಿಗುತ್ತೆ ಆಪ್ಷನ್ಸ್ ಯಾವ್ದು ಸೂಟಬಲ್ ಆಗುತ್ತೆ ಅದನ್ನ ಅಬ್ಸರ್ವ್ ಮಾಡೋಣ. ಫಸ್ಟು ಪೊಟೆನ್ಷಿಯಲ್ ಆಫ್ ಎ ಆಫ್ ದಿಸ್ ರಿಂಗ್ ಅಂತ ತಗೊಂಡ್ವಿ ಅಂದ್ರೆ ದಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ K ಇಂಟು Q ಡಿವೈಡೆಡ್ ಬೈ R ಡಿಸ್ಟೆನ್ಸ್ ಅಂತ ತಗೊಂಡ್ವಿ ಅಂತಂದ್ರೆ ಈಗ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ, R ಇದೆ. ದಟ್ಸ್ ವೈ K ಚಾರ್ಜ್ ಎಷ್ಟಾಗುತ್ತೆ, Q1 ಡಿವೈಡೆಡ್ ಬೈ R ಆಗುತ್ತೆ. ಪ್ಲಸ್ ಇನ್ನೊಂದು ಪೊಟೆನ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಇದಕ್ಕೆ ತಗೊಂಡ್ವಿ ಅಂತಂದ್ರೆ ಈ ಡಿಸ್ಟೆನ್ಸ್ ತಗೊಂಡು, ಈ ಡಿಸ್ಟೆನ್ಸ್ ತಗೊಂಡ್ರೆ ಏನಾಗುತ್ತೆ, ಸೇಮ್ K ಆಗುತ್ತೆ, Q2 ಆಗುತ್ತೆ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟಾಗುತ್ತೆ, √2r ಆಗುತ್ತೆ. ಯಾರಿಗೆ, ದಟ್ ಈಸ್ ಫಾರ್ ಎ. ಅದೇ ತರ ನಾನು ಯಾವ್ದು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಬಿಗೆ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಅದಕ್ಕೆ ಕೂಡ ಏನ್ ಬರುತ್ತೆ, √2r ಬರುತ್ತೆ. ಆಮೇಲೆ VB ಈಸ್ ಈಕ್ವಲ್ಸ್ ಏನ್ ಬರುತ್ತೆ ಫಾರ್ಮುಲಾ, K Q2, ಓಕೆ, ಇಲ್ಲಿಂದ ಇಲ್ಲಿಗೆ Q2 ಡಿಸ್ಟೆನ್ಸ್ ಏನಾಗುತ್ತೆ R ಪ್ಲಸ್ K, ಈ ಪಾಯಿಂಟ್ ಇಂದ ತಗೊಂಡ್ವಿ ಅಂದ್ರೆ Q1 ಡಿವೈಡೆಡ್ ಬೈ √2r. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಆಯ್ತು, ಸಾರಿ ಇಲ್ಲಿಂದ ಇಲ್ಲಿಗೆ ಆಯ್ತು ಅಂತಂದ್ರೆ ವಿತ್ Q2 ಚಾರ್ಜ್, ಇಲ್ಲಿಂದ ಇಲ್ಲಿ ತಗೊಂಡ್ರೆ ಚಾರ್ಜ್ ಏನಾಗುತ್ತೆ Q1. ಈಗ ನಮಗೆ Q1 Q2 ಯೂಸ್ ಮಾಡಿಕೊಂಡು VA VB ಎರಡು ಸಿಕ್ಕಿದೆ. ನೆಕ್ಸ್ಟ್ ಏನ್ ಮಾಡಬೇಕು, VA ಮೈನಸ್ VB ಮಾಡಬೇಕು. VA ಮೈನಸ್ VB ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡಿ. VA ಮೈನಸ್ VB ಈಕ್ವಲ್ಸ್ VA ಏನಿದೆಯಪ್ಪ K, ಇದರಲ್ಲಿ K ಬೈ R, K ಬೈ R, K ಬೈ R, K ಬೈ R ಕಾಮನ್ ಇದೆ, ತೆಗೆದ್ಬಿಡ್ತೀನಿ. K ಬೈ R ಕಾಮನ್ ತಗೊಂಡ್ರೆ VA ಫಸ್ಟ್ ಬರ್ಕೋತೀನಿ, ದಟ್ ಈಸ್ ಏನ್ ಬರುತ್ತೆ, Q1 ಬರುತ್ತೆ ಪ್ಲಸ್ Q2 ಡಿವೈಡೆಡ್ ಬೈ √2 ಬರುತ್ತೆ. ಮೈನಸ್ ಇರೋದ್ರಿಂದ ಇಲ್ಲಿ ಎರಡಕ್ಕೂ ಮೈನಸ್ ಮೈನಸ್ K ಬೈ R ಕಾಮನ್ ತೆಗೆದಾಗಿದೆ, Q2 ಇದೆ ಮೈನಸ್ K ಬೈ R ಕಾಮನ್ ತಗೊಂಡಿದ್ದೀನಿ, Q1 ಬೈ √2 ಇದೆ. This is the expression. So VA minus VB equals K by R. ಫಸ್ಟ್ ಏನ್ ಮಾಡೋಣ, ಇಲ್ಲಿ Q1 ಇದೆ, Q1 ಇದೆ, Q1 ಕಾಮನ್ ತಗೋತೀನಿ. Q1 ಕಾಮನ್ ತೆಗೆದ್ರೆ ಏನ್ ಬರುತ್ತೆ, 1 ಮೈನಸ್ 1 ಬೈ √2 ಬರುತ್ತೆ. ನೆಕ್ಸ್ಟ್ Q2 ಇದೆ, Q2 ಇದೆ, 1 ಮೈನಸ್ 1 ಬೈ √2 ಬರೋ ಥರನೇ ನೋಡ್ಕೋಣ. ಹಂಗೆ ತಗೊಂಡ್ರೆ ಮೈನಸ್ Q2 ಕಾಮನ್ ತಗೋತೀನಿ, ಮೈನಸ್ Q2 ಕಾಮನ್ ತೆಗೆದ್ರೆ 1 ಮೈನಸ್ 1 ಬೈ √2 ಬರುತ್ತೆ. ಓಕೆ, ಅಂಡ್ ದಿಸ್ K ಬೈ R ಇಸ್ ಅಪ್ಲೈ ಫಾರ್ both the two values. K by R ಇದೆ. ಓಕೆ, ಅಂದ್ರೆ ಇವರಿಬ್ಬರಲ್ಲಿ ಏನು ಕಾಮನ್ ತೆಗಿಬಹುದು, 1 ಮೈನಸ್ 1 ಬೈ √2, 1 ಮೈನಸ್ 1 ಬೈ √2 ಕಾಮನ್ ತೆಗಿಬಹುದು. ದೆನ್ ಫಾರ್ಮುಲಾ ಏನಾಗುತ್ತೆ, VA ಮೈನಸ್ VB ಇಸ್ ಈಕ್ವಲ್ಸ್ ಟು K ಬೈ R 1 ಮೈನಸ್ 1 ಬೈ √2, ಅದನ್ನ ಕಾಮನ್ ತಗೋತೀವಿ. ಇಲ್ಲೇನು ಮಾತ್ರ ಉಳಿಯುತ್ತಪ್ಪ, Q1 ಮೈನಸ್ Q2 ಉಳಿಯುತ್ತೆ. ನಿಮ್ಮ ಆನ್ಸರ್ಸ್ ಈ ಫಾರ್ಮುಲಾ ಇದೆಯಾ, ಇನ್ನ ಬೇರೆ ಏನಾದರೂ ಫಾರ್ಮುಲಾ ಇದೆಯಾ, ಬೇರೆ ಯಾವ ಫಾರ್ಮುಲಾ ಬರ್ಬೋದು ಸರ್ ಅಂತ ನೀವು ಕ್ವಶನ್ ಕೇಳಿದ್ರೆ K ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಬರುತ್ತೆ. ಬಟ್ ಆಕ್ಚುಲಿ ನನಗೆ ಬೇಕಾದ ವರ್ಕ್ ಡನ್ ಅಲ್ವಾ, ಅದಕ್ಕೆ ಇಕ್ವೇಷನ್ ಅಲ್ಲಿ Kನು ನೋಡೋಣ. K ವ್ಯಾಲ್ಯೂ 1/4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡೋಣ, ಚೆಕ್ ಮಾಡ್ಕೊಳ್ಳಿ ಏನಿದೆಯಪ್ಪ. ಅಬ್ಸರ್ವ್ ಮಾಡಿದ್ರೆ 4πε0 ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಟು ಸಾಲ್ವ್ ಇಟ್ ಫಾರ್ 1/4 ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ನೋಡೋಣ. ಓಕೆ, ಡೈರೆಕ್ಟ್ ಆಗಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. W is equals to Q into
ಹಂಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಸ್ಟ್ ಫಾರ್ಮುಲಾ ನಾನು ತಗೋತೀನಿ ವಿ ಎ ಮೈನಸ್ ವಿ ಬಿ ಈಕ್ವಲ್ಸ್ ಕೆ ವ್ಯಾಲ್ಯೂ 1/4πε0 ಇಂಟು ಆರ್ 1 ಮೈನಸ್ 1/√2 ಅದನ್ನು ಮಲ್ಟಿಪ್ಲೈ ಮಾಡ್ಕೋತೀನಿ. ಅದು ಮಲ್ಟಿಪ್ಲೈ ಮಾಡಿದ್ರೆ √2 ಮೈನಸ್ 1 ಡಿವೈಡೆಡ್ ಬೈ √2 ಓಕೆ ಇಂಟು ಏನು ಬರುತ್ತೆ Q1 ಮೈನಸ್ Q2. ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು Q ಇಂಟು ವಿ ಎ ಮೈನಸ್ ವಿ ಬಿ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ Q ಮಲ್ಟಿಪ್ಲೈ ಮಾಡ್ತೀನಿ, ಅದು ವರ್ಕ್ ಡನ್ ಆಗುತ್ತೆ. ದೆನ್ ರೈಟ್ ಹ್ಯಾಂಡ್ ಸೈಡ್ Q ಇಂದ ಮಲ್ಟಿಪ್ಲೈ ಮಾಡ್ತೀನಿ. ದೆನ್ ದ ಈಕ್ವೇಶನ್ ಬಿಕಮ್ಸ್ Q into √2 minus 1 Q1 minus Q2 whole divided by 4πε0 r into √2. So this is the formula, last step formula ಈ ತರ ಬರುತ್ತೆ. ಚೆಕ್ ಮಾಡ್ಕೊಳ್ಳೋಣ ಆಪ್ಷನ್ಸ್ ಯಾವ್ದಿದೆ ಅಂತ ಹೇಳಿ. Q ಇದೆ, ಎಸ್ Q ಇದೆ, Q ಇದೆ, Q ಇದೆ. Q1 minus Q2, ಎಸ್ Q1 minus Q2 ಇದೆ. √2 minus 1, √2 minus 1 divided by √2 ಇದೆ, √2 ಇದೆ, 4πε0 r ಇದೆ. Then option 3 is the right answer. ಕರೆಕ್ಟಾ? ಆಪ್ಷನ್ 3 ನ ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ ಆಪ್ಷನ್ 3 ನಿಮಗೆ ಕೊಡುತ್ತೆ ಪರ್ಫೆಕ್ಟ್ ಆನ್ಸರ್ ಅಲ್ವಾ? ಸೊ ವರ್ಕ್ ಡನ್ ಕೇಳಿದ್ರು ಆಪ್ಷನ್ 3 is the right answer. Correct. Q into Q1 minus Q2 into √2 minus 1 divided by √2 4πε0 r. Note it down and go for next question, question number 9. Go for question number 9. The ratio of vapor densities of two gases at the same temperature is 8:9. So gases densities ಕೊಡ್ತಾರೆ, vapor density ಎಷ್ಟು ಕೊಟ್ಟಿದಾರಪ್ಪ 8:9. For example, ρ1 by ρ2 is equals to 8:9, 8/9 ಕೊಟ್ಟಿದ್ದಾರೆ. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? The ratio of RMS velocities of their molecules is. Question ಕೇಳ್ತಾ ಇದ್ದಾರೆ RMS velocity. RMS velocity is inversely proportional to square root of density. ಅದು ಗೊತ್ತಿರಲಿ. VRMS is inversely proportional to square root of density ಅಂತಂದ್ರೆ ನಮಗೀಗ RMS velocity of 1 with RMS velocity of 2 ಬೇಕು ಅಂತಂದ್ರೆ is equals to ಏನು ಬರುತ್ತೆ? Square root of density of 2 divided by density of 1. It means that ρ1 by ρ2 is equals to 8/9 ಬಂದ್ರೆ ρ2 by ρ1 ಅಂದ್ರೆ ಏನಾಗುತ್ತೆ 9/8 ಆಗುತ್ತೆ. Square root of 9/8 is nothing but square root of 9 divided by square root of 8. ಇದು ಆನ್ಸರ್ ಆಗುತ್ತೆ ಇಲ್ವಾ? ನೆಕ್ಸ್ಟ್ ಇನ್ನ ಏನಾದರೂ ಒಂದು ಚಾನ್ಸ್ ತಗೊಂಡ್ವಿ ಅಂದ್ರೆ 3/√8 ಅಂತ ಬರುತ್ತೆ. ಇನ್ನ ಒಂದು ಚಾನ್ಸ್ ತಗೊಂಡ್ವಿ ಅಂತಂದ್ರೆ 3 divided by 2 into √2 ಆಗುತ್ತೆ. ಇನ್ನ ಒಂದು ಚಾನ್ಸ್ ತಗೊಂಡ್ರೆ 3 divided by √2 ವ್ಯಾಲ್ಯೂ 1.4 ಅಂದ್ರೆ 1.4 into 2 ಅಂದ್ರೆ 2.8. ಸೊ ಇಷ್ಟು ನಾನು ನಿಮಗೆ ಎಕ್ಸ್ಟ್ರಾ ಹೇಳ್ಕೊಟ್ಟಿರೋದು ಆಪ್ಷನ್ಸ್ ಬರ್ಬೋದು, ಮೇ ಬಿ ಈ ತರ ಕೊಡ್ಬೋದು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ ಈ ಆಪ್ಷನ್ ಇದೆಯಾ, ಯಾವ ಆಪ್ಷನ್ ನೋಡೋಣ, ನೋಡ್ಬಿಟ್ಟು ಆಮೇಲೆ ಕನ್ಕ್ಲೂಡ್ ಮಾಡೋಣ. √9/√8 ಫಸ್ಟ್ ಆಪ್ಷನ್ ಇದೆ. ಅದರ ಕನ್ಫ್ಯೂಷನ್ ಆಗೋಕ್ಕೆ ಫೋರ್ತ್ ಆಪ್ಷನ್ ಕೊಟ್ಟಿದ್ದಾರೆ √8 is to √9. Then this is the concept, it's clear. √9 is to √8. So first option is the right answer. Note it down and go for next question, question number 10. Question number 10 ಏನು ಹೇಳುತ್ತೆ? A charge q is fixed at a distance d. Diagram ನೋಡಿ. So this is the metal plate, infinite metal plate they given. Okay, this is a charge plus q and this charge is at a distance of d ಅಂತ ಕೊಟ್ಟಿದ್ದಾರೆ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? The lines of force represented by ಅಂತ ಇದೆ. ಈಗ ಲೈನ್ಸ್ ಆಫ್ ಫೋರ್ಸ್ ಯಾವ ತರ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಅಲ್ಲಿ ಆಪ್ಷನ್ಸ್ ನೋಡಬೇಕು. ಆಪ್ಷನ್ಸ್ ನೋಡೋಕ್ಕಿಂತ ಮುಂಚೆ ಇದನ್ನ ನಾವು ನೋಡಿಕೊಂಡು ಕ್ಲಿಯರ್ ಮಾಡಿ. If it is a metal plate, infinite charge, okay, positive potential, negative potential ತಗೊಂಡ್ವಿ ಅಂದ್ರೆ this is positive charge ಇದೆ ಅಂತಂದ್ರೆ we know that positive charge ಇಂದ electric field lines ಯಾವ ಕಡೆ ಆಕ್ಟ್ ಆಗುತ್ತೆ, outward ಆಕ್ಟ್ ಆಗುತ್ತೆ. ಎಕ್ಸಾಕ್ಟ್ ಆಗಿ outward ಆಕ್ಟ್ ಆಗುತ್ತೆ. And next exactly normally ತಗೊಂಡ್ರೆ ಯಾವ ಲೈನ್ ಆಕ್ಟ್ ಆಗುತ್ತೆ, straight line ಆಕ್ಟ್ ಆಗುತ್ತೆ. Obviously that electric field lines never intersect. Curve shape ಅಲ್ಲಿ ಫಾರ್ಮ್ ಆಗುತ್ತೆ. ನಿಮಗೆ ಗೊತ್ತಿದೆ. Okay, it forms curve shape but never intersect. So closed loop ಫಾರ್ಮ್ ಮಾಡುತ್ತೆ.
ಇದು ಆಕ್ಚುಲ್ ಆಗಿ ಎಕ್ಸಾಕ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಪಾಸಿಟಿವ್ ಚಾರ್ಜ್. ಫಾರ್ ಇನ್ಫೈನೈಟ್ ಚಾರ್ಜ್ ರೀಜನ್ ತಗೊಂಡ್ರೆ ಓಕೆ, ಇಲ್ಲಿ ನಿಮ್ಮ ಆಪ್ಷನ್ಸ್ ಅಲ್ಲಿ ಯಾವ್ದು ಸೂಟೇಬಲ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಇಸ್ ರಾಂಗ್ ಆನ್ಸರ್, ಸೆಕೆಂಡ್ ಆಪ್ಷನ್ ಇಸ್ ರೈಟ್, ಅಂಡ್ ಥರ್ಡ್ ಆಪ್ಷನ್ ಏನ್ ಮಾಡಿದ್ದಾರೆ ಅಂದ್ರೆ ಕನ್ಫ್ಯೂಷನ್ ಮಾಡಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ಔಟ್ವರ್ಡ್ ಇದೆ, ಇಲ್ಲೂ ಔಟ್ವರ್ಡ್ ಇದೆ, ಇಲ್ಲೂ ಔಟ್ವರ್ಡ್ ಇದೆ, ಬಟ್ ಸಾರಿ. ಸೊ ಇಲ್ಲಿ ಥರ್ಡ್ ಆಪ್ಷನ್ ಅಬ್ಸರ್ವ್ ಮಾಡಿ. ಥರ್ಡ್ ಆಪ್ಷನ್ ಅಲ್ಲಿ ಮಧ್ಯದ ಲೈನ್ ಇದೆಯಲ್ಲ, ನಾರ್ಮಲ್ ಲೈನ್ ಇದೆ, ಅದು ಔಟ್ವರ್ಡ್ ಇದೆ, ಬಟ್ ಇನ್ ಮಿಕ್ಕಿದ ಎರಡು ಲೈನ್ಸ್ ಆ ಕಡೆ ಈ ಕಡೆ ಏನಾಗಿದೆ, ಇನ್ವರ್ಡ್ ಇದೆ. therefore perfect option is second option. Okay, note it down. Second option is the right answer. So note it down and go for next question. Question number 11. Go for question number 11. So very important question. A rod of mass m, okay, and length 2l. So this is the rod they consider, and this rod having mass capital M and total length ಕೊಟ್ಟಿದ್ದಾರೆ, that is 2l. 2l is the total length. Next is suspended at its middle by the wire. Exactly ಈ ಪಾಯಿಂಟ್ ಅಲ್ಲಿ ಮಿಡಲ್ ಪಾಯಿಂಟ್ ಅಲ್ಲಿ ಏನ್ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ, ವೈರ್ ಇಂದ ಸಸ್ಪೆಂಡ್ ಮಾಡಿದ್ದಾರೆ. ಓಕೆ, ಹಿಂಗ್ ಸಸ್ಪೆಂಡ್ ಮಾಡಿದ್ರು ಅಂತಂದ್ರೆ ವಿ ಹ್ಯಾವಿಂಗ್ ಅನ್ ಫ್ರೀಕ್ವೆನ್ಸಿ ಈಕ್ವೇಶನ್, ಆಸಿಲೇಷನ್ ಆಗೇ ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಈಕ್ವೇಶನ್ ಚೆಕ್ ಮಾಡ್ಕೊಂಡಿವಿ ಅಂದ್ರೆ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ಸ್ ಟು ವಿತ್ ದ ಕಾನ್ಸ್ಟೆಂಟ್ k ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ. ಇದನ್ನ ಫಸ್ಟ್ ಫ್ರೀಕ್ವೆನ್ಸಿ ಅಂತ ತಗೋಣ. ದಟ್ ಈಸ್ ಈಕ್ವಲ್ಸ್ ಟು k ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ ತಗೊಳ್ಳೋದಾಯ್ತು ಅಂದ್ರೆ ಟೋಟಲ್ ಮಾಸ್ ಎಷ್ಟಿದೆ, m ಇದೆ, ಅಂಡ್ ಲೆಂತ್ ಎಷ್ಟಿದೆ, 2l ಇದೆ. ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ದ ಲೆಂತ್ ಅಟ್ ದ ಮಿಡಲ್ ಪಾಯಿಂಟ್ ಇದೆಯಲ್ಲ, ದಟ್ ಈಸ್ ml ಸ್ಕ್ವೇರ್ ಬೈ 12, ಬಟ್ ಲೆಂತ್ ಎಷ್ಟಿದೆ, 2l ಇದೆ, ದಟ್ಸ್ ವೈ m ಇಂಟು 2l ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 12 ಬರುತ್ತೆ. ದಿಸ್ ಇಸ್ ಫಸ್ಟ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್. ನೆಕ್ಸ್ಟ್ ನೋಡೋಣ. It exhibits torsional oscillations. Question clear ಆಗಿದೆ. If two masses each of mass m are attached at a distance l by 2. Exact ಇಲ್ಲಿಂದ l by 2 from its center. ಸೆಂಟರ್ನ ಡಿಸ್ಟೆನ್ಸ್ ಇಂದ ಈ ಸೈಡ್ ಅಲ್ಲಿ ಮತ್ತೆ ಈ ಸೈಡ್ ಅಲ್ಲಿ ಎರಡು ಸೈಡ್ ಅಲ್ಲಿ ಕೂಡ ಏನ್ ಮಾಡಿದ್ದಾರೆ, ಲೆಂತ್ l by 2 ತಗೋತೀರಾ, l by 2 ತಗೋತೀರಾ. There is an attachment of a mass of small m. There is an attachment of mass of small m. ಇದನ್ನ ಅಟ್ಯಾಚ್ ಮಾಡ್ತಾರೆ. Clear? Next. On both sides, it reduces the oscillation frequency by 20%. ಅಂದ್ರೆ ನೆಕ್ಸ್ಟ್ ಇದ್ರ ಆಸಿಲೇಷನ್ ಚೇಂಜ್ ಆಗುತ್ತೆ. ದಟ್ ಈಸ್ F2. F2 ಏನು ಬರುತ್ತೆ ನೋಡೋಣ, ಬಟ್ ಅದ್ರ ಆಸಿಲೇಷನ್ ರೆಡ್ಯೂಸ್ ಆಗ್ತದೆ. ಎಷ್ಟು ಪರ್ಸೆಂಟೇಜು? 20%. 20% ಅಂತಂದ್ರೆ ಅದು ದಟ್ ಬಿಕಮ್ಸ್ 80. 80% means nothing but 0.8. That is nothing but F2 is equals to 0.8 times of F1. That is reduction. ಅಂದ್ರೆ F2 by F1 is equals to ಏನು ತಗೋಬೋದಪ್ಪ, F2 by F1 is equals to 0.8, or it can be written as 8 into 10 to the power of minus 1 ಅಂತ ತಗೋಬಹುದು. ಇದು ಆಕ್ಚುಲಿ ಕೊಟ್ಟಿರೋ ಪ್ರಾಬ್ಲಮ್. ನೆಕ್ಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ದ ವ್ಯಾಲ್ಯೂ ಆಫ್ ರೇಷಿಯೋ ಆಫ್ m by m ಅಂತ ಕೇಳ್ತಾರೆ. ಸೊ ಸ್ಮಾಲ್ m ಡಿವೈಡೆಡ್ ಬೈ ಕ್ಯಾಪಿಟಲ್ m ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಈಗ ನಮಗೆ ಫಸ್ಟ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ವೆನ್ ದೆರ್ ಇಸ್ ನೋ ಅಟ್ಯಾಚ್ಮೆಂಟ್ ಆಫ್ ಮಾಸಸ್, ಅದಕ್ಕೆ F1 ಸಿಕ್ಕಿದೆ. F2 ಬೇಕಲ್ಲ. F2 ಫಾರ್ಮುಲಾ ಏನು ಬರುತ್ತೆ, F2 ಅಲ್ಲಿ ಈ ಮಿಡ್ ಪಾಯಿಂಟ್ ಲೆಂತ್ ಇದೆ, ಅದು ಕಾಮನ್ ಆಗಿ ಇದ್ದೇ ಇರುತ್ತೆ, ಈ ವ್ಯಾಲ್ಯೂ ಇದ್ದೇ ಇರುತ್ತೆ. ಓಕೆ, ದಟ್ ಈಸ್ k ಡಿವೈಡೆಡ್ ಬೈ ವ್ಯಾಲ್ಯೂ ಅಂತೂ ಇದ್ದೇ ಇರುತ್ತೆ, ಅದೇನು ಚೇಂಜಸ್ ಆಗುತ್ತೆ. k ಡಿವೈಡೆಡ್ ಬೈ ಡಿನಾಮಿನೇಟರ್ ಇರೋ ಮೂಮೆಂಟ್ ಆಫ್ ಇನರ್ಷಿಯಾ ಎರಡು ಆ್ಯಡ್ ಆಗುತ್ತೆ. ಈ ಮೂಮೆಂಟ್ ಆಫ್ ಇನರ್ಷಿಯಾ ಅಂಡ್ ಈ ಎರಡು ಎಂಡಿಂದ ಬಂದಿರೋ ಮೂಮೆಂಟ್ ಆಫ್ ಇನರ್ಷಿಯಾ ಎರಡು ಆ್ಯಡ್ ಆಗುತ್ತೆ. ದೇರ್ಫೋರ್ ಸ್ಕ್ವೇರ್ ರೂಟ್ ಆಫ್ m 2l whole square divided by 12, that is moment of inertia of its center, along with this moment of inertia of these two bodies. ಅದಕ್ಕೆ ಮಾಸ್ ಎಷ್ಟಿದೆಯಪ್ಪ, ಸ್ಮಾಲ್ m ಇದೆ. ಲೆಂತ್ ಎಷ್ಟಿದೆ, l by 2 ಇದೆ. ಸೊ l by 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಅಲ್ಲೂ ಕೂಡ ಎಷ್ಟು ಬರುತ್ತೆ, 12 ಬರುತ್ತೆ. ಬಟ್ ಇಲ್ಲಿ ಟೋಟಲ್ ಲೆಂತ್ ಇರೋದು ಎಲ್ಲಿಗೆ, ಅಟ್ ಸೈಡ್ಸ್. ಅಟ್ ದ ಸೈಡ್ಸ್ ಇದೆ ಅಂದಮೇಲೆ ಡಿವೈಡೆಡ್ ಬೈ 12 ಬರೋದಿಲ್ಲ. ದಟ್ಸ್ ವ್ಯಾಲ್ಯೂ ಬಿಕಮ್ಸ್ ಸೇಮ್ ಟು ಸೇಮ್, ದಟ್ ಇಸ್ 2m ವ್ಯಾಲ್ಯೂ, ಎರಡು ಮಾಸ್ ಇದೆ, ದಟ್ ಇಸ್ ಬಿಕಮ್ಸ್ 2m l by 2 ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಎಂಡ್ಸ್ ಅಲ್ವಲ್ಲ, ಇದು ಎಂಡ್ಸ್ ಅಲ್ವಾ, ಸೆಂಟರ್ ಆದರೆ 12 ಬರುತ್ತೆ. ಸೊ ಎಂಡ್ಸ್ ಆಗಿರೋದ್ರಿಂದ 2m ಡಿವೈಡ್ ಬೈ l by 2 ಹೋಲ್ ಸ್ಕ್ವೇರ್ ಡೈರೆಕ್ಟ್ ಆಗಿ. ಓಕೆ, ದೆನ್ ಫಾರ್ಮುಲಾ ಏನಾಗುತ್ತೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ ಅಂತಂದ್ರೆ, ಇದನ್ನ ಸಾಲ್ವ್ ಮಾಡ್ಕೊಂಡ್ವಿ ಅಂತಂದ್ರೆ ದಟ್ ಈಸ್ ಈಕ್ವಲ್ಸ್ ಟು k ಡಿವೈಡೆಡ್ ಬೈ ರೂಟ್ ಆಫ್ m 2l ಸ್ಕ್ವೇರ್ ಆಗೇ ಇರಲಿ ಡಿವೈಡೆಡ್ ಬೈ 12 ಬರುತ್ತೆ, ಪ್ಲಸ್
2ml square divided by 4 ಬರುತ್ತೆ. Clear? So then we getting an equation of that f2 ವ್ಯಾಲ್ಯೂ ಸಿಕ್ತು, f1 ವ್ಯಾಲ್ಯೂ ಸಿಕ್ತು. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದೇನು, ಜಸ್ಟ್ ದೇ ಆರ್ ಆಸ್ಕಿಂಗ್ ಫಾರ್ ಟು ಕ್ಯಾಲ್ಕುಲೇಟ್ ಫಾರ್ ಸ್ಮಾಲ್ m by m ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ರೇಷಿಯೋ ಆಫ್ ದಿಸ್ f2 by f1 ಕೊಟ್ಟಿದ್ದಾರೆ 0.8, ದಟ್ ಇಸ್ ನಥಿಂಗ್ ಬಟ್ 8 in 10 to the power of -1. ಈ ವ್ಯಾಲ್ಯೂ ಗೊತ್ತಿದ್ರೆ ಮೇಕ್ ದ ರೇಷಿಯೋ ಆಫ್ ದಿಸ್ f2 by f1. ಸೊ ಅವೆರಡೂ ರೇಷಿಯೋ ಮಾಡ್ಕೊಳ್ಳಿ, ಎರಡು ರೇಷಿಯೋ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಬನ್ನಿ. ಇಟ್ ಇಸ್ f2 by f1 is equals to, ಓಕೆ, f2 ವ್ಯಾಲ್ಯೂ ಏನಿದೆಪ್ಪ k ಇದೆ. ಸೊ ಆಲ್ಮೋಸ್ಟ್ ಅದನ್ನ ನೀವು ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇದನ್ನ ಡಿವೈಡ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ಎಷ್ಟಾಗುತ್ತೆ ಅಷ್ಟು ರೆಡ್ಯೂಸ್ ಮಾಡಿ ಸ್ಟೆಪ್ಸ್ನ ಹೇಳೋಣ. ಕೆ ಕ್ಯಾನ್ಸಲ್ ಆಯಿತು ಅಂತಂದ್ರೆ ಈಗ f1 ನ ವ್ಯಾಲ್ಯೂ ಡಿನಾಮಿನೇಟರ್ ಇದೆ ಅಂದ್ರೆ ಅದು ನ್ಯೂಮರೇಟರ್ ಬರುತ್ತೆ, ಅಂಡ್ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಡಿನಾಮಿನೇಟರ್ ಬರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಬರ್ಕೋತೀನಿ ಈ ವ್ಯಾಲ್ಯೂ ಅಲ್ಲಿ. ಓಕೆ, f1 ವ್ಯಾಲ್ಯೂ ನಮ್ಮ ಮೇಲ್ಗಡೆ ಬರುತ್ತೆ, ದಟ್ ಈಸ್ m. ಓಕೆ, 2l ಸ್ಕ್ವೇರ್ ಇದೆ, ನಾನು ಅದನ್ನ ಬರ್ಕೋತೀನಿ. ಏನಂತ ಬರ್ಕೋಬಹುದು, 4l ಅಂತ ಬರ್ಕೋಬಹುದು. ಹಂಗೆ ಡೈರೆಕ್ಟ್ ಆಗಿ ಬೇಕಾದ್ರೆ 2l ಹೋಲ್ ಸ್ಕ್ವೇರ್ ಅಂತಾನೆ ಇರಲಿ, ಡಿವೈಡೆಡ್ ಬೈ ಏನು ಬರುತ್ತೆ, 12 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್. ಸೊ ಸ್ಕ್ವೇರ್ ರೂಟ್ ಆಫ್ ದಟ್ ವ್ಯಾಲ್ಯೂ ತಗೊಳ್ಳಿ, ಏನು, f2 ವ್ಯಾಲ್ಯೂ ಡಿನಾಮಿನೇಟರ್ ಇರೋದು m 2l ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 12 ಪ್ಲಸ್ 2ml ಸ್ಕ್ವೇರ್ ಡಿವೈಡೆಡ್ ಬೈ 4. ಇದ್ರಲ್ಲಿ ಏನ್ ಕ್ಯಾಲ್ಕುಲೇಷನ್ ಅಲ್ಲಿ ಈಸಿ ಮಾಡ್ಕೋಬಹುದು ನಾವು m/m ರೇಷಿಯೋ ತಗೋಬೇಕು ಅಂದ್ರೆ. ಫಸ್ಟ್ ನೋಡಿಪ್ಪ, m 2l ಸ್ಕ್ವೇರ್ ಡಿವೈಡೆಡ್ ಬೈ 12 ಅಂತ ಇದೆ. ಫಸ್ಟ್ ಯಾರನ್ನ ಕಾಮನ್ ತಕೊಂಡ್ಬಿಡೋಣ ಅಂತಂದ್ರೆ, ಬೆಸ್ಟ್ ನಾನು ಹೇಳೋದು ನಿಮಗೆ, ಈ ಎಲ್ ಸ್ಕ್ವೇರ್ ನ ಕಾಮನ್ ತಗೊಂಡು ಅಥವಾ 2l ಸ್ಕ್ವೇರ್ ನ ಕಾಮನ್ ತಗೊಳ್ಳಿ. 2l ಸ್ಕ್ವೇರ್ ಅಂದ್ರೆ ಇಲ್ಲಿ 2l ಸ್ಕ್ವೇರ್ ಅಂತಂದ್ರೆ ಹೋಲ್ ಸ್ಕ್ವೇರ್ ಇದೆ, 4l ಸ್ಕ್ವೇರ್ ಆಗುತ್ತೆ. 4l ಸ್ಕ್ವೇರ್ ಬರುತ್ತೆ. ಬಟ್ ಇಲ್ಲಿ 4 ಇಲ್ಲ, ಇಲ್ಲಿ 2l ಸ್ಕ್ವೇರ್ ಇದೆ. ಅಂದ್ರೆ ಇಲ್ಲಿ ನಾನು ಇನ್ನೂ ಒಂದು ತಗೊಳ್ಳೋದಾಯ್ತು ಅಂತಂದ್ರೆ, ಈಗ 2 ಕ್ಯಾನ್ಸಲ್ ಆಯ್ತು ಅಂದ್ರೆ ಇಲ್ಲಿ 2 ಮಾತ್ರ ಬರುತ್ತೆ. ಇಲ್ಲಿ 4l ಸ್ಕ್ವೇರ್ ಬರಬೇಕು ಅಂದ್ರೆ 4 ಇಂದ ಡಿವೈಡ್ ಆಗ್ಬೇಕಾಗುತ್ತೆ. 4 ಇಂದ ಡಿವೈಡ್ ಆಗಬೇಕು ಅಂದ್ರೆ ಈ ವ್ಯಾಲ್ಯೂ ಇದೆಯಲ್ಲ, ಈ ವ್ಯಾಲ್ಯೂ ಎಷ್ಟಾಗುತ್ತೆ, 8 ಆಗುತ್ತೆ. ದೆನ್ ಎರಡರಿಂದನೂ 4l ಸ್ಕ್ವೇರ್ ಹೊರಡೆ ಬರುತ್ತೆ. ಕ್ಲಿಯರಾ? ಸೊ ಇಟ್ ಬಿಕಮ್ಸ್ 4l ಸ್ಕ್ವೇರ್, ಮತ್ತೆ ಡಿನಾಮಿನೇಟರ್ ಅಲ್ಲಿ 4l ಸ್ಕ್ವೇರ್, ಇದರಿಂದ 4l ಸ್ಕ್ವೇರ್, ಇದರಿಂದ 4l ಸ್ಕ್ವೇರ್ ಹೊರಡೆ ಬರುತ್ತೆ. ಉಳ್ಕೊಂಡಿದ್ದ ಫಾರ್ಮುಲಾ ಏನು, ಇಂಟು ನ್ಯೂಮರೇಟರ್ ಏನು ಉಳ್ಕೊಳ್ಳುತ್ತೆ, m/√12 ಉಳ್ಕೊಳ್ಳುತ್ತೆ ಡಿನಾಮಿನೇಟರ್ ಅಲ್ಲಿ. ಓಕೆ, ಡಿನಾಮಿನೇಟರ್ ಏನು ಬರುತ್ತೆ, 4l ಸ್ಕ್ವೇರ್ ಇಲ್ಲಿ ತಗೊಂಡಿದೆ ಅದು ಕ್ಯಾನ್ಸಲ್ ಆಗೇ ಬಿಡುತ್ತೆ. ಇಲ್ಲಿ 4l ಸ್ಕ್ವೇರ್ ಇತ್ತು m/12 ಉಳ್ಕೊಂತು, ಪ್ಲಸ್ ಇಲ್ಲಿ ಏನು ಮಾತ್ರ ಉಳ್ಕೋತು, m ಸ್ಮಾಲ್ m ಉಳ್ಕೋತು ಡಿವೈಡೆಡ್ ಬೈ ಎಷ್ಟು ಉಳ್ಕೋತಪ್ಪ, 8 ಉಳ್ಕೋತು. ಇದಕ್ಕೆ ಏನು ಹಾಕೋತೀಯ, ಸ್ಕ್ವೇರ್ ರೂಟ್ ಹಾಕೋತೀಯ. ಇನ್ನು ಯಾವ್ದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, m/m ಬರ್ಬೇಕು ನಮಗೆ. ಅಂದ್ರೆ m/12 ಕ್ಯಾನ್ಸಲ್ ಮಾಡ್ಕೋಬೇಕು. m/12 ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಏನ್ ಮಾಡ್ತೀನಿ, m/12 ಕಾಮನ್ ತಗೊಳ್ಳೋದಾಯ್ತು ಅಂದ್ರೆ ನ್ಯೂಮರೇಟರ್ m/12 ಆಗೇ ಇರಲಿ, ಅದೇನು ಚೇಂಜಸ್ ಮಾಡ್ಕೊಳಕ್ ಹೋಗೋದು ಬೇಡ. ಡಿನಾಮಿನೇಟರ್ m/12 ನ ಸ್ಕ್ವೇರ್ ರೂಟ್ ಇಂದ ಹೊರಡೆ ತಗೋತೀನಿ. ಸ್ಕ್ವೇರ್ ರೂಟ್ ಆಫ್ m/12 ನ ಹೊರಡೆ ತಗೊಂಡಿದ್ರೆ ಇಷ್ಟು ವ್ಯಾಲ್ಯೂ ಏನಾಗುತ್ತೆ, ಇಟ್ ಬಿಕಮ್ಸ್ 1 ಆಗುತ್ತೆ, ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ದಟ್ ವ್ಯಾಲ್ಯೂ ತಗೊಂಡಿದ್ರೆ ಇಲ್ಲಿ ಆಕ್ಚುಲಿ ಏನಾಗ್ಬಿಡುತ್ತೆ, ಸ್ಕ್ವೇರ್ ರೂಟ್ ಹೊರಡೆ ತಗೊಳ್ಳೋದಾಯ್ತು ಅಂದ್ರೆ m ಇಲ್ಲ. ಓಕೆ, ಇಲ್ಲಿ m ತಗೊಂಡಿದ್ದೀನಿ ಹೊರಡೆ ಕಾಮನ್ ಆಗಿ ಅಂತಂದ್ರೆ ಡಿವೈಡೆಡ್ ಬೈ m ಆಗುತ್ತೆ, ಕರೆಕ್ಟಾ? ಅಂಡ್ 12 ಕಾಮನ್ ತಗೋತಾ ಇದ್ದೀನಿ ಅಂತಂದ್ರೆ ಡಿವೈಡೆಡ್ ಬೈ 12 ಕಾಮನ್ ಅಂತಂದ್ರೆ ಮಲ್ಟಿಪ್ಲೈ ಬೈ 12 ಆಗುತ್ತೆ. ಅಂದ್ರೆ ಅರ್ಥ ಏನಾಗುತ್ತೆ, m ಆಗಿರಲಿ, ದಟ್ ಈಸ್ ಸ್ಮಾಲ್ m ಆಗೇ ಇರುತ್ತೆ, 12 ಮಲ್ಟಿಪ್ಲೈ ಮಾಡ್ಕೋ, 12m ಡಿವೈಡೆಡ್ ಬೈ 8 ಕ್ಯಾಪಿಟಲ್ M ಆಗುತ್ತೆ. ಅದರಲ್ಲಿ ಸ್ಕ್ವೇರ್ ರೂಟ್ ಅಲ್ಲಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. 12 ಮಲ್ಟಿಪ್ಲೈ ಮಾಡಿದ್ರೆ ಕ್ಯಾನ್ಸಲ್ ಆಯ್ತು, m ಕ್ಯಾನ್ಸಲ್ ಆಯ್ತು, m/8 ಬರುತ್ತೆ. this value cancels with each other. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಸ್ವಲ್ಪ ಈಸಿ, ಈ ಸ್ಟೆಪ್ಸ್ ಆದ್ಮೇಲೆ ಕ್ಯಾಲ್ಕುಲೇಷನ್ಸ್ ಈಸಿ ಆಗುತ್ತೆ. ಏನ್ ಮಾತ್ರ ಉಳ್ಕೊಳ್ಳುತ್ತೆ ಇಲ್ಲಿ, 1 ಡಿವೈಡೆಡ್ ಬೈ 1 ಪ್ಲಸ್ 4 2s 4 3s 3/2 m/m ಸ್ಕ್ವೇರ್ ರೂಟ್ ಬರುತ್ತೆ. f2 by f1 ನಾನು ಇದನ್ನ ಈ ಕಡೆ ಬರ್ಕೊಂಡು ಕ್ಯಾಲ್ಕುಲೇಷನ್ ಹೇಳ್ಕೊಡ್ತೀನಿ. ಈ ಸೈಡ್ ಅಲ್ಲಿ f2 by f1 ಇದೆಯಲ್ಲ, ಪಾಯಿಂಟ್ ಅಂದ್ರೆ ಏನಂತ ಬರ್ಕೋಬೋದಪ್ಪ, 8 into 10 to the power of -1. ಓಕೆ, ಡಿನಾಮಿನೇಟರ್ ಇಲ್ಲಿರೋ ವ್ಯಾಲ್ಯೂನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಯಾವ ತರ ಬರ್ಕೋತೀನಿ, 1 ಪ್ಲಸ್ 3/2 m/m ಸ್ಕ್ವೇರ್ ರೂಟ್, ದಟ್ ಈಸ್ ಈಕ್ವಲ್ಸ್ ಟು ಎಷ್ಟು ಉಳ್ಕೊಳುತ್ತೆ, 1 ಸ್ಕ್ವೇರ್ ಆನ್ ಬೋತ್ ಸೈಡ್. ಯಾಕಂದ್ರೆ 1 ಸ್ಕ್ವೇರ್ ಮಾಡಿದ್ರೆ 1 ಆಗುತ್ತೆ. ಸ್ಕ್ವೇರ್ ಆನ್ ಬೋತ್ ಸೈಡ್, ದಟ್ ಈಸ್ ಇದು ಏನು ಬರುತ್ತೆ, 64 into 10 to the power of -2 ಆಗುತ್ತೆ. ಇದು 1 ಪ್ಲಸ್ 3/2 m/m ಆಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 1 ಆಗುತ್ತೆ.
So 1 plus 3 by 2 m by m, that is equals to 1 divided by 64 into 10 to the power of minus 2. Minus 2 ಮೇಲೋದ್ರೆ ಏನಾಗುತ್ತೆ plus 2, that becomes 100. 100 divided by 64 ಆಗುತ್ತೆ. 3 by 2 m by m ಆಗುತ್ತೆ. ಈ plus 1 ರೈಟ್ ಸೈಡ್ ಹೋಯ್ತು ಅಂದ್ರೆ ಏನಾಗುತ್ತೆ, it becomes minus 1 ಆಗುತ್ತೆ. then ಇಲ್ಲಿ minus 1 ಆಗುತ್ತೆ. 100 minus 64 ಅಂತಂದ್ರೆ 36 ಆಗುತ್ತೆ. 36 divided by 64 ಆಗುತ್ತೆ. ಅದಕ್ಕೆ ಈ 3 by 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 by 3 ಆಗುತ್ತೆ. ದಟ್ ಈಸ್ m by m ಬಂತು. ದೆನ್ m by m is equals to, ಇದನ್ನು ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಮಾಡಿ. 36 into 2 72 divided by 64 into 3, that value becomes 0.375. ಕ್ಯಾಲ್ಕುಲೇಟ್ ಮಾಡಿ ನೋಡಿ ಬೇಕಿದ್ರೆ ಆನ್ಸರ್ ಸಿಗುತ್ತೆ. ಸೊ ಪ್ರಾಬ್ಲಮ್ ಇಟ್ಸ್ ನಾಟ್ ಅನ್ ಮಚ್ ಈಸಿ, ಬಟ್ ಒಂದೊಂದು ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗಿ ನೀವು ಅಪ್ಲೈ ಮಾಡ್ತಾ ಬಂದರೆ ಆನ್ಸರ್ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇದೆ, ಮ್ಯಾಥಮೆಟಿಕಲ್ ಪ್ರೋಸೆಸ್ ಜಾಸ್ತಿ ಇದೆ. ಸೊ ಆನ್ಸರ್ ಆಪ್ಷನ್ಸ್ನ ಚೆಕ್ ಮಾಡ್ಕೊಳ್ಳೋಣ. 0.375, ದಟ್ ಈಸ್ ಆಪ್ಷನ್ 3. ಸೊ ಆಪ್ಷನ್ 3 is the right answer. Okay, note it down and go for next question. Question number 12. Go for question number 12. A hydrogen atom makes a transition from n is equals to 2 to n is equals to 1. n is equals to 2 to n is equals to 1. So excited state in the ground state ಹೋಗ್ತಾ ಇದೆ. It emits a photon. This photon strikes a doubly ionized lithium atom. Doubly ionized lithium atom, that is lithium Z is equals to 3. Atomic number ಕೊಟ್ಟಿದೆ. Is an excited state and completely removes the orbiting electron. The least quantum number of excited state of the ion of this process. It quantum number, principal quantum number na expect ಮಾಡ್ತಾ ಇದೆ. That is equals to n ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ, n ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಒಂದು ನೆನಪಿರಲಿ, ಇಲ್ಲಿ ಟ್ರಾನ್ಸಿಷನ್ ಆಗ್ತಾ ಇದೆ. ದಟ್ ಈಸ್ ಫ್ರಮ್ ಎಲ್ಲಿಂದಲ್ಲಿಗೆ, ದಟ್ ಈಸ್ ಫ್ರಮ್ 2 to 1. ಇಲ್ಲಿ ಒಂದು ಟ್ರಾನ್ಸಿಷನ್ ಎನರ್ಜಿ ಇದೆ, ಓಕೆ, ಇನ್ನೊಂದು ಎಕ್ಸೈಟೇಷನ್ ಎನರ್ಜಿ ಇದೆ. ಎಕ್ಸೈಟೇಷನ್ ಎನರ್ಜಿ ಅದೆರಡು ಈಕ್ವಲ್ ಆಗುತ್ತೆ. ಅದೆರಡು ಈಕ್ವಲ್ ಆಯ್ತು ಅಂದ್ರೆ ನಮಗೆ ಗೊತ್ತಿರಲಿ, ಒಂದು ಟ್ರಾನ್ಸಿಷನ್ ಎನರ್ಜಿ ಫಾರ್ಮುಲಾ, ಇನ್ನೊಂದು ಎಕ್ಸೈಟೇಷನ್ ಎನರ್ಜಿ ಫಾರ್ಮುಲಾ. ಎರಡು ಈಕ್ವೇಟ್ ಮಾಡ್ಕೊಳ್ಳೋದಾದ್ರೆ ಆಬ್ವಿಯಸ್ಲಿ ನಾವೇನ್ ಮಾಡ್ತೀವಿ, ಫಾರ್ಮುಲಾ ಗೊತ್ತಿದೆ, 13.6 ಇಂಟು 1 by n1 ಸ್ಕ್ವೇರ್ ಮೈನಸ್ 1 by n2 ಸ್ಕ್ವೇರ್, ದಟ್ ಈಸ್ ಟ್ರಾನ್ಸಿಷನ್ ಎನರ್ಜಿ, ಇಸ್ ಈಕ್ವಲ್ಸ್ ಟು ಎಕ್ಸೈಟೇಷನ್ ಎನರ್ಜಿ ಏನ್ ಬರುತ್ತೆ, ಮೈನಸ್ 13.6 z ಸ್ಕ್ವೇರ್ ಡಿವೈಡೆಡ್ ಬೈ n ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ. 13.6 ಏನಾಯ್ತು, ಕ್ಯಾನ್ಸಲ್. ಅವರು ಕೊಟ್ಟಿದ್ದಾರೆ n1 ಮತ್ತೆ 2 ಕೊಟ್ಟಿದ್ದಾರೆ. ಸೊ 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ, 1 ಮೈನಸ್ 2 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ, 4 ಆಗುತ್ತೆ. 1 by 4 is equals to z ಸ್ಕ್ವೇರ್, z is 3 ಆಗುತ್ತೆ. ಸೊ 3 ಅಂತಂದ್ರೆ ಏನು ಬರ್ಕೋಬಹುದು, 9, 3 ಸ್ಕ್ವೇರ್, that is divided by n ಸ್ಕ್ವೇರ್. ನೆಗೆಟಿವ್ ಸೈನ್, ಎಕ್ಸೈಟೇಷನ್ ಈಕ್ವಲ್ ಅಂತ ಹೇಳಿದ್ದಾರೆ, ಸೈನ್ ಇನ್ ನಾಟ್ ನೀಡೆಡ್. ಸೊ 1 minus 1 by 4 ಅಂದ್ರೆ 4 minus 1 3 ಆಗುತ್ತೆ. ಸೊ 3 by 4 that is equals to 9 by n ಸ್ಕ್ವೇರ್ ಆಗುತ್ತೆ. 1s 3s 3 ನ ಕಡೆ ತಗೊಂಡ್ರೆ 4 3s 12 ಆಗುತ್ತೆ. therefore ಅದನ್ನ ರೆಸಿಪ್ರೋಕಲ್ ಮಾಡಿದ್ವಿ ಅಂತಂದ್ರೆ 1 by 12 is equals to 1 by n ಸ್ಕ್ವೇರ್ ಇದ್ದಿದ್ದು ಏನಾಗುತ್ತೆ, n ಸ್ಕ್ವೇರ್ is equals to 12 ಆಗುತ್ತೆ. ವ್ಯಾಲ್ಯೂ ಸಿಕ್ತು, n ಸ್ಕ್ವೇರ್ is equals to 12 ಅಂತ. then n is equals to ಏನು ಬರುತ್ತೆ, n is equals to square root of 12 ಬರುತ್ತೆ. n is equals to square root of 12 ಅಂತಂದ್ರೆ that can be written as 4 into 3. that is nothing but 2 into root 3. that is nothing but 2 into 1.7. so roughly 1.7 ಅಂತಂದ್ರೆ it can be 1.73 ಬರುತ್ತೆ, ರೆಕರಿಂಗ್ ಬರುತ್ತೆ. 1.8 ಅಂತ ತಗೊಂಡ್ವಿ ಅಂದ್ರೆ 1.8 into 2 ಅಂದ್ರೆ ಎಷ್ಟಾಗುತ್ತಪ್ಪ, 3.6 ಆಗುತ್ತೆ. ಅಂದ್ರೆ ಲೀಸ್ಟ್ ನಂಬರ್ ಅಂತ ಅಂದ್ರೆ ಇದಕ್ಕೆ ವೆರಿ ನಿಯರ್ is equals to 4. then ಲೀಸ್ಟ್ ನಂಬರ್ ಇದೆಯಲ್ಲ, n is equals to 4 is the right answer. because ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಲೀಸ್ಟ್ ನಂಬರ್. ಅಬ್ಸರ್ವ್ ಮಾಡಿ, the least quantum number for the excited state of the ion for the processes. So what's the option? Option 3 is the right answer, because n is equals to 4 is a value. Okay, note it down and go for next question. Question number 13. So go for question number 13. A uniform magnetic field is restricted within a region of radius r. Diagram ನೋಡ್ಕೊಳ್ಳಿ ಇಲ್ಲಿ. ಅಬ್ಸರ್ವ್ ಮಾಡಿದ್ರೆ this is a larger radius, this is a smaller radius r. ಡಾಟ್ ಕೊಟ್ಟಿದ್ದಾರೆ, that is magnetic field is acting out of the plane. ಇಲ್ಲಿಗೆ ಮಾತ್ರ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಮ್ಯಾಗ್ನೆಟಿಕ್ ಫೀಲ್ಡ್ ನ.
and larger radius capital R. So this is first diagram loop. The magnetic field changes with the time at a rate of dB by dt. Loop 1 of radius R is greater than small r. Next one point ಹೇಳ್ತಾ ಇದ್ದಾರೆ, enclose the region of R and loop 2 of radius small r, capital R. This is a loop of capital R. Is outside the region of a magnetic field as shown in the figure. Then the EMF generated is ಒಂದು ಕನ್ಫರ್ಮ್ ಆಯಿತು, ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸರ್ಷನ್ ಆಗಿರೋದು ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ರೆಸ್ಟ್ರಿಕ್ಟ್ ಫಾರ್ ಸ್ಮಾಲ್ ಆರ್, ದೇರ್ಫೋರ್ ದಟ್ EMF is completely is proportional to rate of change of magnetic field dB by dt. dB by dt ತಗೋತಾ ಇದೀವಿ ಅಂತಂದ್ರೆ ಇಲ್ಲಿ EMF ಕ್ವಾಂಟಿಟಿಗೆ ಇನ್ನೊಂದು ಇಕ್ವೇಶನ್ ಕೂಡ ಗೊತ್ತಿದೆ, ದಟ್ ಇಸ್ E is equals to integration of E dot dl. EMF E dot dl ಇದು ಫಾರ್ಮುಲಾ ಗೊತ್ತಿರಲಿ ನಿಮಗೆ, ಅಂಡ್ ದಟ್ ಈಸ್ ಈಕ್ವಲ್ಸ್ ಟು ಏನ್ ಬರುತ್ತೆ ಮೈನಸ್ dB by dt. ಇದು ಎಕ್ಸಾಕ್ಟ್ ಫಾರ್ಮುಲಾ ಬರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಯ್ತು ಅಂದ್ರೆ ಟೋಟಲ್ ಆಟೋಮೆಟಿಕಲಿ EMF is equals to 0 ಆಯ್ತು. ಎಲ್ಲಿಗೆ? ಸೆಕೆಂಡ್ ಲೂಪ್ಗೆ. ನಿಮ್ಮ ಆಪ್ಷನ್ಸ್ ನೋಡಿ ಯಾವುದು 0 ಅಂತ ಹೇಳಿದ್ದಾರೆ ಅದು. ಫಸ್ಟ್ ಆಪ್ಷನ್ ಹೇಳ್ತಾರೆ 0 in loop 2, 0 in loop 2, 0 in loop 2. ಸೊ ಲಾಸ್ಟ್ ಆಪ್ಷನ್ ನೆಗ್ಲೆಕ್ಟ್ ಮಾಡಿ. ಇನ್ನಿರೋದು ಫಸ್ಟ್, ಸೆಕೆಂಡ್, ಥರ್ಡ್. ಅದ್ರಲ್ಲಿ ಫಸ್ಟ್ ಆಪ್ಷನ್ ನೆಗ್ಲೆಕ್ಟ್ ಮಾಡಿ. 0 in loop 1 ಇದೆ, ಇಟ್ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂದಮೇಲೆ ಸೆಕೆಂಡ್ ಆಪ್ಷನ್ ಮತ್ತೆ ಥರ್ಡ್ ಆಪ್ಷನ್ ಮಾತ್ರ ಆನ್ಸರ್ ಕ್ಲಿಯರ್ ಆಗುತ್ತೆ. ಏನ್ ಕ್ಲಿಯರ್ ಆಗುತ್ತೆ? ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಏನು ಅಂತಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ EMF ನ ತಗೊಂಡ್ವಲ್ಲ, E is equals to minus dB by dt. ಅದನ್ನ ಈಕ್ವೇಶನ್ ತಗೊಳ್ಳಿ ಫಸ್ಟ್, ಅದಕ್ಕೆ ಫಸ್ಟ್ ಲೂಪಿಗೆ E is equals to dB by dt ಮೈನಸ್ ತಗೊಳ್ಳಿ, ತೊಂದರೆ ಇಲ್ಲ, ಮೈನಸ್ dB by dt. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ನ ತಗೊಂಡ್ವಿ ಅಂದ್ರೆ ಮೈನಸ್ d by dt ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಏರಿಯಾ. ಏರಿಯಾ ಆಫ್ ದಟ್ ಯಾವ್ದನ್ನ ಚೂಸ್ ಮಾಡಬೇಕು? ಯು ಹ್ಯಾವ್ ಟು ಚೂಸ್ ವಿತ್ ಲಾರ್ಜರ್ ರೇಡಿಯಸ್. ಲಾರ್ಜರ್ ರೇಡಿಯಸ್ ತಗೊಂಡ್ವಿ ಅಂದ್ರೆ A is equals to ಏನಾಗುತ್ತೆ ಪೈ ಆರ್ ಸ್ಕ್ವೇರ್ ಆಗುತ್ತೆ. ಪೈ ಆರ್ ಸ್ಕ್ವೇರ್ ಆಯ್ತು ಅಂದ್ರೆ ದೆನ್ ಸಬ್ಸ್ಟಿಟ್ಯೂಟ್ ವಿತ್ ದಟ್ ಈಕ್ವೇಶನ್ ಏನಾಗುತ್ತೆ, ಏರಿಯಾ ಬದಲು ಪೈ ಆರ್ ಸ್ಕ್ವೇರ್ ಅಂದ್ರೆ ಹೊರಗಡೆ ತಗೊಳ್ಳಿ, ದಟ್ ಈಸ್ E is equals to ಮೈನಸ್ B ಆಗೇ ಇರಲಿ, ಡಿ ಪೈನು ಹೊರಗಡೆ ತಗೊಳ್ಳಿ, ತೊಂದರೆ ಇಲ್ಲ. ಸೊ ಡಿ ಬಿ ಆಗೇ ಇತ್ತು ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಹೊರಗಡೆ ಬರುತ್ತೆ, ದೆನ್ dB by dt ಆಗೇ ಬರುತ್ತೆ. ದೆನ್ ವಿಚ್ ಇಸ್ ದ ಪರ್ಫೆಕ್ಟ್ ಆಪ್ಷನ್? dB by dt ಮೈನಸ್ ಇದೆ ಪೈ ಆರ್ ಸ್ಕ್ವೇರ್, ಮೈನಸ್ ಪೈ ಆರ್ ಸ್ಕ್ವೇರ್ ಅಂತಿರೋದು ಯಾವುದು? ಆಪ್ಷನ್ ಸೆಕೆಂಡ್. ಸೊ ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 14. So go for question number 14. At a time t is equals to 0, n1 nuclei of decay constant lambda 1. n1 ಗೆ decay constant lambda 1 ಕೊಟ್ಟಿದ್ದಾರೆ, and n2 of number decay constant lambda 2 are mixed. ಎರಡನ್ನು ಏನು ಮಾಡಿದ್ದಾರೆ? ಮಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟ್, the decay rate of mixture is, decay rate of mixture, it is nothing but dn by dt ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಆನ್ಸರ್ಸ್ ನಿಮಗೆ ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಎರಡು ಫಾರ್ಮಲ್ ಇದೆ, ಚೆಕ್ ಮಾಡಿ. ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 n1 n2 ಎರಡು ಫಾರ್ಮಲ್ ಇದೆ. ಸೊ ಸಾಲ್ವ್ ಮಾಡೋದು ಭಾಳ ಈಸಿನೇ. ಏನ್ ಮಾಡ್ಬೇಕು ಸರ್ ಅಂತಂದ್ರೆ ಎರಡನ್ನೂ ಈಕ್ವೇಶನ್ಸ್ ನ ಸ್ಟ್ಯಾಂಡರ್ಡ್ ಆಗಿ ಬರ್ಕೋಬೇಕಾಗುತ್ತೆ. ಒಂದೇನ್ ಸರ್ ಅಂತಂದ್ರೆ n is equals to ಫಾರ್ಮುಲಾ ಏನ್ ಬರುತ್ತೆ n ಗೆ dn by dt ಅಂತಂದ್ರೆ dn by dt is equals to ಎರಡನ್ನೂ ಮಿಕ್ಸ್ಚರ್ ಮಾಡಿದ್ವಿ ಅಂತಂದ್ರೆ n1 e to the power of minus lambda 1 t plus n2 e to the power of minus lambda 2 t. ಇದು ಫಾರ್ಮುಲಾ. ಸೊ ಎರಡು ಸೈಡು ನಿಮಗೆ ಏನ್ ಬರುತ್ತೆ ಅಂತ ಮೈನಸ್ ಬರುತ್ತೆ, ಅದು ಕೂಡ ನೆನಪಿರ್ಲಿ, ಮರಿಬೇಡಿ, ಇದು ಕೂಡ ಎರಡು ಮೈನಸ್ ಬರುತ್ತೆ. ಓಕೆ, ಬಿಕಾಸ್ ಡಿಕ್ರೀಸಿಂಗ್ ಇನ್ ನಂಬರ್, ಅದಕ್ಕೆ ನೆಗೆಟಿವ್ ಬರುತ್ತೆ. ದ ರೇಟ್ ಆಫ್ ದಿ ರಿಯಾಕ್ಷನ್ ಈಕ್ವೇಶನ್ ಅಲ್ಲಿ ಡಿಕೆ ಕಾನ್ಸ್ಟೆಂಟ್ ಈಕ್ವೇಶನ್ ಅಬ್ಸರ್ವ್ ಮಾಡಿದ್ರೆ ನೆನಪಿರುತ್ತೆ. ಸೊ ಮೈನಸ್ ಡಿ ಎನ್ ಬೈ ಡಿ ಟಿ ಆಗೇ ಇರಲಿ, ದಟ್ ಈಸ್ ಈಕ್ವಲ್ಸ್ ಟು, ಈಗ ಡಿಫ್ರೆನ್ಶಿಯೇಟ್ ಮಾಡಬೇಕು, ಇದನ್ನು ಎನ್ ಈಕ್ವೇಶನ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಎನ್ ಈಕ್ವೇಶನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದಟ್ ಕಂಡೀಷನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಎರಡನ್ನೂ ನಾನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರ್ದಿರೋದಿಲ್ಲ, ಡಿಫ್ರೆನ್ಶಿಯೇಟ್ ಮಾಡೋಕ್ಕಿಂತ ಮುಂಚೆ ಆಕ್ಚುಲ್ ಎಕ್ಸ್ಪ್ರೆಷನ್ ಬರುತ್ತೆ. ಇಟ್ ಈಸ್ n is equals to n1 e to the power of minus lambda 1 t plus n2 e to the power of minus lambda 2 t. ಇದು ಬಿಫೋರ್ ಏನು ಡಿಫ್ರೆನ್ಸಿಯೇಷನ್. ರೇಟ್ ಆಫ್ ದ ರಿಯಾಕ್ಷನ್ ಅಂದ್ರೆ ಮೈನಸ್ ಡಿ ಎನ್ ಬೈ ಡಿ ಟಿ ಬಂತು ಅಂದ್ರೆ ದಟ್ ಈಸ್ ಈಕ್ವಲ್ಸ್ ಟು, ಇದು ಮೈನಸ್ ಬರುತ್ತೆ. ಇಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ವಿ ಅಂತಂದ್ರೆ ಇಲ್ಲೇನು ಬರುತ್ತೆ, ದಟ್ ಈಸ್ ಮೈನಸ್ n1 lambda 1 e to the power of minus lambda 1 t ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ n2 lambda 2 e to the power of minus lambda 2 t. This is after differentiation. So minus dn by dt ಆಗೆ ಉಳಿಸ್ಕೊಳ್ಳಿ, ಈ ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ n1 lambda 1 e to the power of minus lambda t plus
n2 lambda 2 e to the power of minus lambda 2 t. ಮೈನಸ್ ಯಾವಾಗ ಒಳಗಡೆ ಹೋಗುತ್ತೆ, ಈ ಕಡೆಯಿಂದ ಆ ಕಡೆ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಮೈನಸ್ ವ್ಯಾಲ್ಯೂ. ದೆನ್ dn by dt, okay, that becomes minus n1 lambda 1 e to the power of minus lambda 1 t plus n2 lambda 2 e to the power of minus lambda 2 t. This is a perfect answer. ಆಪ್ಷನ್ ನೋಡೋಣ. ಆಪ್ಷನ್ ಯಾವ್ದು ಬರುತ್ತೆ? ಮೈನಸ್ ಅಬ್ಸರ್ವೇಷನ್ ಮಾಡಿ minus of n1 lambda 1 e to the power of minus lambda 1 t plus n2 lambda 2 e to the power of minus lambda 2 t. Option 4 is the right answer. Okay, so perfect option 4. Note it down and go for next question, question number 15. So go for question number 15. A particle is projected up and inclined with an initial speed v is equals to 20 meter per second at an angle of theta is equals to 30 degree. There is an projectile motion. Okay, this is along x-axis and this is along y-axis. You can expect like this. This is a projectile motion. Starting or projectile motion with initial velocity that is 20 meter per second with an angle of 30 degree. And you know that at the maximum height, okay, the velocity becomes 0. Okay, velocity becomes 0 ಅಂತಂದ್ರೆ ನಿಮಗೆ ಯಾವ ಕಾಂಪೊನೆಂಟ್ ಮಾತ್ರ ಆಕ್ಟ್ ಆಗುತ್ತೆ? ಹಾರಿಜಾಂಟಲ್ ಕಾಂಪೊನೆಂಟ್ ಮಾತ್ರ ಆಕ್ಟ್ ಆಗುತ್ತೆ, ವರ್ಟಿಕಲ್ ಕಾಂಪೊನೆಂಟ್ 0 ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪೆಕ್ಟ್ ಏನು ಮಾಡ್ತೀರಾ ನೋಡ್ಕೊಳ್ಳೋಣ. ಓಕೆ, ಇಲ್ಲೇನಾದ್ರೂ ನೀವು ಹಾರಿಜಾಂಟಲ್ ಕಾಂಪೊನೆಂಟ್ ವರ್ಟಿಕಲ್ ಕಾಂಪೊನೆಂಟ್ ಎರಡೂ ಬರ್ಕೋತೀರಾ ಅಂತಂದ್ರೆ ದಿಸ್ ಇಸ್ ವರ್ಟಿಕಲ್ ಕಾಂಪೊನೆಂಟ್, ದಿಸ್ ಇಸ್ ಹಾರಿಜಾಂಟಲ್ ಕಾಂಪೊನೆಂಟ್, ದಿಸ್ ಇಸ್ vy, ದಿಸ್ ಇಸ್ uy. This is the projectile direction with an angle of alpha. Horizontal ಗೆ ಬಂದ್ವಿ ಅಂತಂದ್ರೆ ಸಾರಿ ಇದು ux, x horizontal. Okay, ux ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೋಡಿ. ನೆಕ್ಸ್ಟ್, the component of the velocity perpendicular to the plane when it strikes the plane is. ಸೊ ವಾಪಸ್ ಪ್ಲೇನ್ಗೆ ಸ್ಟ್ರೈಕ್ ಆಗಬೇಕಾದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ವರ್ಟಿಕಲ್ ವೆಲಾಸಿಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಹೋಗ್ಬೇಕಾದ್ರೆ. vy ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇದ್ದಾರೆ. vy ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ದಿ y ಆಕ್ಸಿಸ್ uy is equals to ಏನಾಗಿತ್ತು? 0 ಆಗಿತ್ತು. ದೆನ್ ಯು ಕ್ಯಾನ್ ರೈಟ್ ದ ಫಾರ್ಮುಲಾ vy is equals to uy ಪ್ಲಸ್ 2 ಕಾನ್ಸೆಪ್ಟ್ ಅಂತ ತಗೊಳ್ತಿದ್ರೆ ಎಸ್ಪೆಷಲಿ v is equals to u plus at ಫಾರ್ಮ್ ಅಲ್ಲಿ ತಗೊಂಡ್ರೆ g into t ತಗೊಳ್ತೀರಾ. ಇಲ್ಲಿ ಆಕ್ಸಲೇಷನ್ ಕಾಂಪೊನೆಂಟ್ ಯಾವ್ದು ಬರುತ್ತೆ? ವರ್ಟಿಕಲ್ ಕಾಂಪೊನೆಂಟ್ ಇಲ್ಲಿ ಯಾವ್ದು ಬರುತ್ತೆ? ಹಾರಿಜಾಂಟಲ್ ಕಾಂಪೊನೆಂಟ್ ಯಾವ್ದು ಬರುತ್ತೆ ಅದು ಗೊತ್ತಿರಬೇಕು. ಸೊ vy is equals to uy plus g ಕಾಂಪೊನೆಂಟ್ ಇದೆಯಲ್ಲ that becomes g cos alpha into time period ಫಾರ್ಮುಲಾ ಇದೆಯಲ್ಲ, ಟೈಮ್ ಪೀರಿಯಡ್ ಫಾರ್ಮುಲಾ ಏನಾಗುತ್ತೆ? t is equals to 2u cos theta divided by 2u cos theta, sorry, so sin theta component, velocity component sin theta horizontal part divided by cos conditions ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ cos condition ಅಪ್ಲೈ ಮಾಡಿದ್ರೆ ಏನು ಬರುತ್ತೆ? ದಟ್ ಇಸ್ acceleration due to gravity g cos alpha. ಆಮೇಲೆ ಟೈಮ್ ಪೀರಿಯಡ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತಪ್ಪ? 2u sin theta divided by g ಆಗೇ ಇರಲಿ cos alpha ಇಲ್ಲಿ ಬರುತ್ತೆ. g cos alpha ಏನಾಯ್ತು? ಕ್ಯಾನ್ಸಲ್ ಆಯ್ತು. ಸರಿನಾ? ಸೊ ಇಲ್ಲಿ ಬಾಡಿ ಇಸ್ ಮೂವಿಂಗ್ ಅಗೇನ್ಸ್ಟ್ ದ ಗ್ರಾವಿಟಿ, ದಟ್ಸ್ ವೈ ಐ ವಿಲ್ ಟೇಕ್ ಇಟ್ ಆಸ್ ನೆಗೆಟಿವ್ ಜಿ, ಮೈನಸ್ ಜಿ ತಗೋಬೇಕಾಗುತ್ತೆ. ಸೊ vy is equals to uy ಹಾರಿಜಾಂಟಲ್ ವರ್ಟಿಕಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ನ ತಗೊಳ್ಳೋದಾದ್ರೆ ಇನಿಷಿಯಲ್ ವೆಲಾಸಿಟಿ 0, ಈ ಪಾಯಿಂಟ್ ಅಲ್ಲಿ 0 ಹೋಗ್ತಾ ಕ್ವಾಂಟಿಟಿ ಏನಾಗುತ್ತೆ? ಚೇಂಜ್ ಆಗುತ್ತೆ. ದಟ್ ಕ್ವಾಂಟಿಟಿ ಬಿಕಮ್ಸ್ u sin theta. ದೆನ್ ಇಲ್ಲಿ ಬರ್ಕೊಳ್ಳೋದಾದ್ರೆ ಏನ್ ಬರುತ್ತೆ? u sin theta ಎಷ್ಟು? ಮೈನಸ್ ಕ್ಯಾನ್ಸಲ್ ಆಯ್ತು ಅಂದ್ರೆ 2u sin theta. ಬಂದಿದ್ದ ಫಾರ್ಮುಲಾ ಏನು? vy is equals to minus u sin theta. ಅವ್ರು ಇನಿಷಿಯಲ್ ವೆಲಾಸಿಟಿ ಹೇಳಿದ್ದಾರೆ 20 ಮೀಟರ್ ಪರ್ ಸೆಕೆಂಡ್, ಆಂಗಲ್ ಹೇಳಿದ್ದಾರೆ 30 ಡಿಗ್ರಿ. ದೆನ್ vy is equals to modulus of u sin theta. Then that value is modulus ಹಾಕಿದ್ರೆ only magnitude ತಗೊಂಡ್ರೆ u is equals to 20 ಆಗುತ್ತೆ and sin 30 value 1/2 ಆಗುತ್ತೆ. That is nothing but 10 meter per second. So what is the answer? 10 meter per second. Observe ಮಾಡಿ option 10 meter per second. Third option is the right answer. Hope that you get the point how you calculate easily.
ವರ್ಟಿಕಲ್ ಕಾಂಪೊನೆಂಟ್ ಹಾರಿಜಾಂಟಲ್ ಕಾಂಪೊನೆಂಟ್ ಎರಡನ್ನೂ ಚೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಂಬರ್ 16. ಕ್ವಶನ್ ನಂಬರ್ 16 ಹೇಳುತ್ತೆ ದ ಆವರೇಜ್ ಪವರ್ ಡಿಸಿಪೇಟೆಡ್ ಇನ್ ಎ ಪ್ಯೂರ್ ಇಂಡಕ್ಟರ್ ಈಸ್. ಪವರ್ ಆವರೇಜ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ. ಬಹಳ ಸಿಂಪಲ್ ಕಾನ್ಸೆಪ್ಟ್. ಆವರೇಜ್ ಪವರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಆವರೇಜ್ ವ್ಯಾಲ್ಯೂ ಅಂತ ಬಂದಾಗ 5 ಎಷ್ಟು ಡಿಗ್ರಿ ಆಗುತ್ತೆ, 90 ಡಿಗ್ರಿ ಆಗುತ್ತೆ. ಸೊ 590 ಡಿಗ್ರಿ ಆಯ್ತು ಅಂದ್ರೆ ಪವರ್ಗೆ ಫಾರ್ಮುಲಾ ಗೊತ್ತಿದೆ, ಆವರೇಜ್ ಪವರ್ ದಟ್ ಈಸ್ V ಇಂಟು I ಇಂಟು cos phi. We know that cos phi is equals to ಏನಾಗುತ್ತೆ, that is cos 90. Cos 90 is equals to ಏನಾಗುತ್ತೆ 0. Therefore P average especially ಏನಾಗುತ್ತಪ್ಪ 0. Okay, ಅವ್ರಿಗೆ ಕೇಳಿರೋದೇನು for dissipated in a pure inductor. Then answer is 0. Observe ಮಾಡಿ, ಆಪ್ಷನ್ ಇದೆ, that is option 4 is the right answer. Okay, note it down and go for next question number 17. So go for question number 17. A cradle is h meters above the ground at the lowest position and capital H meters when it is at highest point. If V is the maximum speed of the swing of total mass m, the relation between h and capital H is ಅಂತ ಇದೆ. ಒಂದು ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇದೆ, ಇನ್ನೊಂದು ನೆಕ್ಸ್ಟ್ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಇದೆ. ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇರಬೇಕಾದ್ರೆ ಅದರ ಹೈಟು h ಅಂತ ಹೇಳಿದರೆ, ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಇರಬೇಕಾದ್ರೆ ಅದರ ಹೈಟು ಕ್ಯಾಪಿಟಲ್ H ಇದೆ. ಸೊ ಕ್ಯಾಪಿಟಲ್ H ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ ಅಂಡ್ ಆನ್ಸರ್ಸ್ ಇನ್ ದ ಫಾರ್ಮ್ ಆಫ್ V ಸ್ಕ್ವೇರ್ ಫಾರ್ಮ್ ಅಲ್ಲಿ ಮತ್ತೆ H ಫಾರ್ಮ್ ಅಲ್ಲಿ ಇದೆ. ಅಂದ್ರೆ ಇದನ್ನ ಸಾಲ್ವ್ ಮಾಡೋದೇನು ಕಷ್ಟ ಆಗಲ್ಲ. ಲೋಯೆಸ್ಟ್ ಪಾಯಿಂಟ್ ಗೆ ಬಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಿತ್ ಬೋತ್ ಪೊಟೆನ್ಶಿಯಲ್ ಎನರ್ಜಿ ಅಂಡ್ ಕೈನೆಟಿಕ್ ಎನರ್ಜಿ. ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಬಂದಾಗ ಹೈಯೆಸ್ಟ್ ಪಾಯಿಂಟ್ ಗೆ ಹೋಯ್ತು ಅಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ ಯಾವ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ. ಅದಕ್ಕೊಂದು ನಾನ್ ಪರ್ಯೋ ಪಾಯಿಂಟ್ ಏನು ಅಂತಂದ್ರೆ, ಸೊ ಪೊಟೆನ್ಶಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಅಟ್ ಯಾವ ಪಾಯಿಂಟು, ಲೋಯೆಸ್ಟ್ ಪಾಯಿಂಟ್. ಕನ್ಸರ್ವೇಷನ್ ಆಗಬೇಕು ಅಂದ್ರೆ ಇಟ್ ಶುಡ್ ಬಿ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಎನರ್ಜಿ ಅಟ್ ಯಾವ ಪಾಯಿಂಟು, ಹೈಯೆಸ್ಟ್ ಪಾಯಿಂಟ್. ಎರಡನ್ನೂ ಈಕ್ವೇಟ್ ಮಾಡ್ಕೊಂಡ್ರೆ ಆಯ್ತು. ದೆನ್ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್. ಪೊಟೆನ್ಶಿಯಲ್ ಎನರ್ಜಿಗೆ ಫಾರ್ಮುಲಾ ಏನು ಬರುತ್ತೆ, ಎಮ್ ಜಿ ಸ್ಮಾಲ್ ಎಚ್, ಲೋಯೆಸ್ಟ್ ಪಾಯಿಂಟ್ ಹೈಟು ಎಚ್, ಪ್ಲಸ್ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಆಫ್ ಎಮ್ ವಿ ಸ್ಕ್ವೇರ್. ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಅಂತಂದ್ರೆ ಎಮ್ ಜಿ ಕ್ಯಾಪಿಟಲ್ ಎಚ್. ಎಂ ಕಾಮನ್ ತಗೊಂಡ್ರೆ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಜಿ ಎಚ್ ಬರುತ್ತೆ, ಇಲ್ಲಿ ವಿ ಸ್ಕ್ವೇರ್ ಬೈ 2 ಬರುತ್ತೆ, ಇಲ್ಲೇನ್ ಬರುತ್ತೆ ಜಿ ಇಂಟು ಕ್ಯಾಪಿಟಲ್ ಎಚ್ ಬರುತ್ತೆ. ದೆನ್ ಇ ಜಿ ನ ಕೆಳಗಡೆ ಡಿವೈಡ್ ಮಾಡ್ಕೊಂಡ್ರೆ ಅಂದ್ರೆ ಜಿ ಜಿ ಕ್ಯಾನ್ಸಲ್ ಆಗುತ್ತೆ, ಎಚ್ ಪ್ಲಸ್ ಆಗುತ್ತೆ, ದೆನ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಏನ್ ಬರುತ್ತಪ್ಪ 2g ಬರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಎಚ್. ಆಪ್ಷನ್ ಅಬ್ಸರ್ವ್ ಮಾಡಿ, ಆಪ್ಷನ್ ಎಕ್ಸಾಕ್ಟ್ ಆಗಿ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ವಿ ಸ್ಕ್ವೇರ್ ಬೈ 2g, ವಿ ಸ್ಕ್ವೇರ್ ಬೈ 2g ಅಂತ ಇದೆ. ಎಷ್ಟು ಆಪ್ಷನ್ಸ್ ಅಲ್ಲಿ ಇದೆ, ವಿ ಸ್ಕ್ವೇರ್ ಬೈ 2g ಅಂತ ಹೇಳ್ಬಿಟ್ಟು 3 ಆಪ್ಷನ್ಸ್ ಇದೆ, ಸಾರಿ 2 ಆಪ್ಷನ್ಸ್ ಇದೆ, ಥರ್ಡ್ ಮತ್ತೆ ಫೋರ್ತ್ ಆಪ್ಷನ್. ಪ್ಲಸ್ ಎಚ್ ಅಂತ ಇದೆ, ಪ್ಲಸ್ ಎಚ್ ಅಂತ ಇದೆ, ಪ್ಲಸ್ ಕ್ಯಾಪಿಟಲ್ ಎಚ್ ಪ್ಲಸ್ ಸ್ಮಾಲ್ ಎಚ್. ನಮಗೆ ಬೇಕಾದ್ರೆ ಸ್ಮಾಲ್ ಎಚ್, ದೆನ್ ಸ್ಮಾಲ್ ಎಚ್ ಫಾರ್ ಆಪ್ಷನ್ ಯಾವುದು, ಫೋರ್ತ್ ಆಪ್ಷನ್. ಸೊ ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ನೋಟ್ ಇಟ್ ಡೌನ್ ಫಾರ್ ದ ಕ್ವೆಶ್ಚನ್ ನಂಬರ್ 17 and go for next question number 18. So go for question number 18. An electron of mass m and a photon have the same energy E. The ratio of de Broglie wavelength of associated with them is. So they are asking with the de Broglie wavelength for electron to the de Broglie wavelength of photon. So basic equations of energy according to the Einstein's ತಗೊಂಡ್ವಿ ಅಂತಂದ್ರೆ ಐನ್ಸ್ಟೈನ್ ಹೇಳ್ತಾರೆ our favorite equation E is equals to mc square. This can be written as mc into c ಅಂತ ಬರ್ಕೋಬಹುದು. Then E by c is equals to ಏನು ಬರ್ಕೋಬಹುದಪ್ಪ, mc ಅಂತ ಬರ್ಕೋಬಹುದು. So photon conditions. And we know that de Broglie wavelength for electron ಗೆ ತಗೊಳ್ಳೋಣ, that is h divided by square root of 2 times of mass along with the energy E ಆಗುತ್ತೆ. ಇಬ್ಬರಿಗೂ ಎನರ್ಜಿ ಸೇಮ್ E ಅಂತಾನೆ ಕೊಟ್ಟಿದ್ದಾರೆ. ಅದೇ ಏನಾದರೂ ವೇವ್ ಲೆಂತ್ ಆಫ್ ಫೋಟಾನ್ ಗೆ ತಗೊಂಡ್ವಿ ಅಂತಂದ್ರೆ ದಟ್ ಫಾರ್ಮುಲಾ h divided by m into c ಅಂತ ಬರುತ್ತೆ. ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು, ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್ ಟು ದ ವೇವ್ ಲೆಂತ್ ಆಫ್ ಫೋಟಾನ್, ದಟ್ ಈಸ್ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್ ಟು ದ ವೇವ್ ಲೆಂತ್ ಆಫ್ ಫೋಟಾನ್, ದಟ್ ಈಸ್ ಈಕ್ವಲ್ಸ್ ಟು h ಕ್ಯಾನ್ಸಲ್ ಆಗುತ್ತೆ, ಎಲೆಕ್ಟ್ರಾನ್ ಅಂದ್ರೆ ಡಿನಾಮಿನೇಟರ್ ಬರುತ್ತೆ, mc ಮೇಲೆ ಹೋಗುತ್ತೆ, therefore mc divided by ಏನ್ ಬರೆಯೋಣ, ಸ್ಕ್ವೇರ್ ರೂಟ್ ಆಫ್ 2 times of m into e ಅಂತ ಬರ್ಕೋಣ. mc ಅಂದ್ರೆ e by c ಅಂತ ಇದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾಂಬ್ಡಾ ಬೈ ಲ್ಯಾಂಬ್ಡಾ e ಲ್ಯಾಂಬ್ಡಾ p is equals to mc ಬದಲು ಏನು ಬರ್ಕೊಳ್ಳೋಣಪ್ಪ, e by c. So e divided by c into square root of 2 times of mass of e. Just small
ಮಾಡಿಫಿಕೇಶನ್ ಸಿ ಆಗಿರಲಿ, ಸ್ಕ್ವೇರ್ ರೂಟ್ ಆಫ್ 2m ಹೊರಡೆ ಬರಲಿ, ಸ್ಕ್ವೇರ್ ರೂಟ್ ಆಫ್ e ಹೊರಡೆ ಬರುತ್ತೆ. You all know that root e into root e can be written as e. That's why c into root of 2m that is equals to root e, that cancels. Therefore, lambda e by lambda p can be written as 1 by c ಹೊರಡೆ ತಕ್ಕೊತೀನಿ. ಇದಕ್ಕೂ ಸ್ಕ್ವೇರ್ ರೂಟ್ ಇದೆ, ಇದಕ್ಕೂ ಸ್ಕ್ವೇರ್ ರೂಟ್ ಇದೆ. ದಟ್ಸ್ ವೈ e divided by 2m ಬರ್ಕೋತೀನಿ. ಒಂದೇ ಸಲ ಸ್ಕ್ವೇರ್ ರೂಟ್ ಹಾಕ್ಬೋದು, o to the power of m ಬರ್ಬೋದು 1 by 2. ಆಪ್ಷನ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ 1 by c. 1 by c ಅಂತ ಆಪ್ಷನ್ ಇರೋದು ಎರಡರಲ್ಲಿ ಮಾತ್ರ, ಸೆಕೆಂಡ್ ಆಪ್ಷನ್ ಮತ್ತೆ ಥರ್ಡ್ ಆಪ್ಷನ್. ನೆಕ್ಸ್ಟ್ ಇದೆ e ಡಿವೈಡೆಡ್ ಬೈ 2m ಅಂತ ಇರೋದು ಒಂದೇ ಆಪ್ಷನ್ ಅಲ್ಲಿ, ದಟ್ ಈಸ್ ಥರ್ಡ್ ಆಪ್ಷನ್. ಮೂರನೇ ಆಪ್ಷನ್ ನ ಪರ್ಫೆಕ್ಟ್ ಆಗಿ ಆನ್ಸರ್ ಆಗಿ ತಗೋಬಹುದು. ಕ್ಲಿಯರ್? ನೋಟ್ ಇಟ್ ಡೌನ್ and go for next question. Question number 19. Question number 19 ನೋಡಿಪ್ಪ. In the given circuit, the power dissipated in the Zener diode is. Circuit ನ ಕರೆಕ್ಟ್ ನೋಡ್ಕೊಳ್ಳಿ. This is the battery of how many volts? 9 volts. Connected with a resistor of 0.1 kilo ohm. Next, there is a Zener diode. Okay. It's connected parallel with the load resistor. 1 kilo ohm is the load resistor. Question ಕೇಳ್ತಾ ಇದ್ದಾರೆ, in the given circuit the power dissipated in the Zener diode is. Zener diode ಅಲ್ಲಿ power dissipated ಬೇಕು, ಅಂದ್ರೆ ಕರೆಂಟ್ ಥ್ರೂ ದ Zener diode ಬೇಕು. ನೆಕ್ಸ್ಟ್ ಕರೆಂಟ್ ಗೊತ್ತಿದೆ ಅಂದ್ರೆ ವೋಲ್ಟೇಜ್ ಥ್ರೂ ದ Zener diode ಬೇಕು. ಸರ್ಕ್ಯೂಟ್ ಅಲ್ಲಿ ಹೇಳಿದ್ದಾರೆ this is 6 volts ಅಂತ ಹೇಳಿ. ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ತಗೊಂಡ್ವಿ ಅಂತಂದ್ರೆ ಇವರಿಬ್ರು ಮಧ್ಯೆ ಇರೋ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಬರುತ್ತೆ? ಫಸ್ಟ್ 0.1 ಕಿಲೋ ಓಮ್ ಇದೆಯಲ್ಲ, ಅದಕ್ಕೆ ಇಬ್ರು ಮಧ್ಯೆ ಇರೋ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಾಗುತ್ತೆ? 9 minus 6 that is equals to delta V that is equals to 3 volts ಆಗುತ್ತೆ. ಅಂದ್ರೆ ಈ ಹೋಲ್ ವಾಲ್ಯೂಲಿ ಪೊಟೆನ್ಷಿಯಲ್ ಡಿಫರೆನ್ಸ್ 3 volts ಸಿಗುತ್ತೆ. 3 volts ಇದೆ ಅಂತಂದ್ರೆ ಫಸ್ಟ್ ಕರೆಂಟ್ ಥ್ರೂ ದ 0.1 ಕಿಲೋ ಓಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ವೋಲ್ಟೇಜ್ ಗೊತ್ತು, ಕರೆಂಟ್ ಗೊತ್ತು, ವೋಲ್ಟೇಜ್ ಗೊತ್ತು, ರೆಸಿಸ್ಟೆನ್ಸ್ ಗೊತ್ತು, ಕರೆಂಟ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಓಕೆ, ಕರೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವಿ ನೋ ದ ಫಾರ್ಮುಲಾ, ದಟ್ ಈಸ್ ನಥಿಂಗ್ ಬಟ್ V is equals to IR formula ತಗೊಳ್ಳಿ, and I is equals to V by R ತಗೊಳ್ಳಿ. V is 3 and R is equals to 0.1 ಇದೆ. 0.1 ಅಂತ ಬರೀಬಹುದು 1 into 10 to the power of plus 2 ಅಂತ ಬರೀತೀಯ. ಸೊ ಪ್ಲಸ್ 2 ಮೇಲೆ ಹೋದ್ರೆ ಏನಾಗುತ್ತೆ? -2 ಆಗುತ್ತೆ. ಸರಿನಾ? ಇಲ್ಲ ಸರ್ ಅದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತಂದ್ರೆ 3 into 10 to the power of ಬರುತ್ತಪ್ಪ -2 ಆಂಪಿಯರ್ ಬರುತ್ತೆ. And it can be written as that is equals to 30 into 10 to the power of -3 ampere ಅಂತ ಬರೀಬಹುದು. That is nothing but 30 milliampere ಅಂತ ಬರೀಬಹುದು. This is the current value through this 0.1 kilo ohm ಅಲ್ಲಿ ಕರೆಂಟ್ ಹೋಗ್ತಾ ಇದೆ. ಓಕೆ, ನೆಕ್ಸ್ಟ್ ನನಗೆ ಬೇಕಾಗಿರೋದು ಕರೆಂಟ್ ಥ್ರೂ ದ ಎಲ್ಲಿ Zener diode ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಂಟ್ ಥ್ರೂ ದ Zener diode ಬೇಕು ಅಂತಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ ನೋಡ್ಕೊಳ್ಳಿ ಅಂಡ್ ವೋಲ್ಟೇಜ್ ಎಷ್ಟಿದೆ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೇನಾದರೂ ಲೋಡ್ ರೆಸಿಸ್ಟೆನ್ಸ್ ಅಲ್ಲಿ ಕರೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋತೀನಿ ಅಂತಂದ್ರೆ 1 ಕಿಲೋ ಓಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋತೀನಿ ಅಂದ್ರೆ ಕರೆಂಟ್ ಥ್ರೂ ದ ಲೋಡ್ ರೆಸಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸೇಮ್. ಇಲ್ಲಿ ಎಷ್ಟು ವೋಲ್ಟ್ಸ್ ಇದೆ? 6 ವೋಲ್ಟ್ಸ್ ಇದೆ, ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿದೆ? 1 into 10 to the power of 3 ಇದೆ. ಮೇಲೋದ್ರೆ ಏನಾಗುತ್ತೆ? -3 ಆಗುತ್ತೆ. ದಟ್ ಈಸ್ 6 into 10 to the power of -3 ಆಂಪಿಯರ್. ದಟ್ ಈಸ್ ಈಕ್ವಲ್ಸ್ ಟು IL is equals to 6 milliampere. ಸೊ ಇಲ್ಲಿ ಬರೋ ಕರೆಂಟು 30 milliampere, ಇಲ್ಲಿ ಬರೋ ಕರೆಂಟು 6 milliampere. ಅಂದ್ರೆ ಡಿವೈಡ್ ಆಯ್ತು ಅಂದ್ರೆ ಇಲ್ಲಿ ತಗೊಂಡ್ವಿ ಅಂತಂದ್ರೆ ಇನ್ನು ಮಿಕ್ಕಿದ ಕರೆಂಟ್ ಎಷ್ಟಾಗುತ್ತೆ? 24 milliampere ಆಗುತ್ತೆ. ಕರೆಕ್ಟ್. ಎಷ್ಟು milliampere? 24 milliampere. ಎಲ್ಲಿ? ಕರೆಂಟ್ ಥ್ರೂ ದ Zener diode. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಡಿವೈಡ್ ಆಗುತ್ತೆ. ಈ ಕರೆಂಟು ಮತ್ತೆ ಈ ಕರೆಂಟು ಡಿವೈಡ್ ಆಯ್ತು, ಸಪ್ರೇಟ್ ಆಯ್ತು ಅಂದ್ರೆ ಬರ್ತಿರೋ ಕರೆಂಟ್ ಇಲ್ಲಿ ಎಷ್ಟು? 30 milliamps. ಅಂದ್ರೆ ಈಗ ಇದರಲ್ಲಿ 6 milliamps ಇಲ್ಲಿ ಹೋಯ್ತು ಅಂತಂದ್ರೆ ಇಲ್ಲಿಗೆ ರೆಸಿಸ್ಟರ್ಗೆ ಹೋಯ್ತು ಅಂದ್ರೆ ಇಲ್ಲಿ ಬರೋ ಕರೆಂಟ್ ಬೇಕು. ದಿಸ್ ಇಸ್ ಕರೆಂಟ್ ಥ್ರೂ ದಿಸ್ ಲೈಕ್ ದಿಸ್ ಅಂಡ್ ಕರೆಂಟ್ ಥ್ರೂ ದ Zener diode ಅಂಡ್ ಕರೆಂಟ್ ಥ್ರೂ ದ ಲೋಡ್ ರೆಸಿಸ್ಟರ್. 30 ಬರ್ತಿರೋದ್ರಲ್ಲಿ ಇಲ್ಲಿ 6 ಹೋಯ್ತು ಅಂದ್ರೆ ಮಿಕ್ಕಿದ ಎಷ್ಟಾಗುತ್ತಪ್ಪ? ಕರೆಂಟ್ ಥ್ರೂ ದ Zener diode is equals to 24 milliampere ಆಗುತ್ತೆ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದೇನು? ಓಕೆ, ಕರೆಂಟ್ ಗೊತ್ತಾಯ್ತು ಅಂಡ್ ಪವರ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಪವರ್ ಇಸ್ ಈಕ್ವಲ್ಸ್ ಟು V into IZ. ಇಲ್ಲಿ Zener diode ಅಲ್ಲಿ V ವ್ಯಾಲ್ಯೂ ಅಲ್ಲಿ ಗೊತ್ತಿದೆಯಲ್ಲ, ಎಷ್ಟಿದೆ? 6 volts ಇದೆ. ಸೊ 6 into IZ ವ್ಯಾಲ್ಯೂ 24 milliampere. Milli means 10 to the power of -3. ಸೊ P is equals to, ಸೊ 25 into 6 ಅಂತಂದ್ರೆ ಎಷ್ಟಾಗುತ್ತೆ? 150 ಆಗುತ್ತೆ. ಅದರಲ್ಲಿ -6 ಹೋಯ್ತು 144 ಆಗುತ್ತೆ. 144 into 10 to the power of -3 ವ್ಯಾಟ್. ನಿಮ್ಮ ಆನ್ಸರ್ಸು ಯಾವುದಲ್ಲಿದೆ ನೋಡಿ, ಮಿಲಿ ವ್ಯಾಟಲ್ಲಿ ಇದೆಯಾ, ಬರೀ ವ್ಯಾಟಲ್ಲಿ ಇದೆಯಾ ನೋಡ್ಕೊಳ್ಳಿ.
ಅದು ಅಬ್ಸರ್ವ್ ಮಾಡಿದ್ರೆ ನಾನು ಆಪ್ಷನ್ಸ್ನ ಚೆಕ್ ಮಾಡ್ತಾ ಇದ್ದೀನಿ, ಎಲ್ಲ ವ್ಯಾಟಲ್ಲಿ ಇದೆ. ದಟ್ಸ್ ವೈ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಪಿ ಈಸ್ ಈಕ್ವಲ್ಸ್ ಟು 0.144 ವ್ಯಾಟ್ ಆಗುತ್ತೆ. And it is a perfect answer, 0.144 watt. Option 2 is the right answer. Note it down. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಫಸ್ಟ್ ಏನು ಕೆಲಸ ಮಾಡೋದು ಗೊತ್ತಾಗಿದೆ, ಆ್ಯಂಡ್ ಸರ್ಕ್ಯೂಟ್ ಅನಲೈಸಿಸ್ ಗೊತ್ತಾಗಿದೆ. ಓಕೆ, ಆ್ಯಂಡ್ ಯಾವ ಸರ್ಕ್ಯೂಟಲ್ಲಿ ಯಾವ ಎಂಡಲ್ಲಿ ಕರೆಂಟ್ ಅಂತ ತಗೋಬೇಕು, ಎಲ್ಲಿ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಇರೋ ಸೋರ್ಸ್ನ ಯೂಸ್ ಮಾಡ್ಕೋಬೇಕು ಗೊತ್ತಿರಬೇಕು. ಕ್ಲಿಯರ್? ನೋಟ್ ಇಟ್ ಡೌನ್ ಆ್ಯಂಡ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 20. So go for next 20th question. A bird flies for 4 seconds with a velocity of t minus 2 meter per second. Velocity ಕೊಟ್ಟಿದ್ದಾರೆ t minus 2 meter per second. So t minus 2 ಅಂತಂದ್ರೆ 4 second ಟೈಮ್ ಇದೆ ಅಂತಂದ್ರೆ 4 minus 2 ಏನಾಗುತ್ತೆ, 2 ಆಗುತ್ತೆ. Both along with the positive and negative conditions ತಗೊಂಡ್ರೆ. In a straight line where t is equals to time in seconds, it covers a distance of. Distance ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ವೆಲಾಸಿಟಿನ ಕೊಡ್ತಾ ಇದ್ದಾರೆ in the form of t minus 2 ಅಂತ ಕೊಡ್ತಾ ಇದ್ದಾರೆ, ಮೀಟರ್ ಪರ್ ಸೆಕೆಂಡ್ ಅಂತ. t is equals to ಎಷ್ಟು ಸೆಕೆಂಡ್ ಕೊಟ್ಟಿದ್ದಾರೆ, 4 ಸೆಕೆಂಡ್. ದೆನ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ 4 minus 2 that becomes 2 meter per second along with the positive quadrant and negative quadrant. In straight line ಅಂತ ಹೇಳ್ತಾ ಇದ್ದಾರೆ, then I will take it as that velocity along y axis and time along x axis. So this is a fixed value ಅಂತ ತಗೊಂಡ್ರೆ, this is +2 and this is -2. ಏನು velocity. ನೆಕ್ಸ್ಟ್ ಹೇಳ್ತಿರೋದು ಎಷ್ಟು ಸೆಕೆಂಡ್ಗೆ, 4 ಸೆಕೆಂಡ್ಗೆ. ದೆನ್ ಐ ವಿಲ್ ಚೂಸ್ ವಿತ್ ಇನ್ 4 ಸೆಕೆಂಡ್. ದಿಸ್ ಇಸ್ 4 ಸೆಕೆಂಡ್ ಅಂತ ತಗೊಂಡ್ರೆ, ದಿಸ್ ಇಸ್ 2 ಸೆಕೆಂಡ್. ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಸ್ಟ್ರೈಟ್ ಲೈನ್ ಪ್ರಾಪಗೇಷನ್ ಆಗ್ತದೆ. ಲೆಟ್ ಚೂಸ್ ದಿಸ್. ಸೊ ದಿಸ್ ಇಸ್ ಏರಿಯಾ ಅಂಡರ್ ದಿ ಕರ್ವ್, ಏರಿಯಾ ಅಂಡರ್ ದಿ ವಿ ಟಿ ಗ್ರಾಫ್. ಏನು ಕೊಡುತ್ತೆ ಏರಿಯಾ ಅಂಡರ್ ದಿ ವಿ ಟಿ ಗ್ರಾಫು? ಇಟ್ ವಿಲ್ ಗಿವ್ಸ್ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್ ಕೊಡುತ್ತೆ. ಸೊ ನಮಗೆ ಬೇಕಾಗಿರೋದು ಅಷ್ಟೇ, ಡಿಸ್ಪ್ಲೇಸ್ಮೆಂಟೇ ಬೇಕಾಗಿರುತ್ತೆ ಅಲ್ವಾ? ಸೊ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದರೆ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು, ಆಫ್ ಇಂಟು ಬೇಸ್ ಇಂಟು ಹೈಟ್, ಆಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ? ಸೊ ಹಂಗೆ ತೊಗೊಂಡ್ವಿ ಅಂತಂದರೆ ಇಲ್ಲಿ 2, ಇಲ್ಲಿ 2, ಎರಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ಡಿಸ್ಟೆನ್ಸ್ ಏನು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಏರಿಯಾ ಅಂಡರ್ ದಿ ಕರ್ವ್ ತೊಗೊಂಡು, ಕರೆಕ್ಟೇನಪ್ಪ? ಸೊ ಇಲ್ಲಿ ಆಫ್ ಇಂಟು ಬೇಸ್ ಇಂಟು ಹೈಟ್ಗೆ ಎಕ್ಸಾಕ್ಟ್ ಆನ್ಸರ್ ಕೂಡ ಸಿಗುತ್ತೆ. 2 ಮೀಟರ್, 6 ಮೀಟರ್, 4 ಮೀಟರ್ ಮತ್ತು 8 ಮೀಟರ್ ಇದೆ ಅಲ್ವಾ? ನಮಗೆ ಬೇಕಾದರೂ ಡಿಸ್ಟೆನ್ಸ್ ಕರ್ವ್ನ ಚೂಸ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ ಕರ್ವ್ನ ಚೂಸ್ ಮಾಡ್ತೀಯಾ, ಇಲ್ಲಿಂದ ಅಲ್ಲಿಗೆ ಎಷ್ಟಿದೆಯಪ್ಪ, 2 ಇದೆ. ಸ್ಟ್ರೈಟ್ ಲೈನ್ ಇದನ್ನು ತೊಗೊಂಡ್ರು ಆಯಿತು ಕರ್ವ್ನ. ಅವ್ರು ಕೇಳ್ತಾರೆ ಎಷ್ಟು ಸೆಕೆಂಡ್ಗೆ, 4 ಸೆಕೆಂಡಿಗೆ. ಸೊ 4 ಸೆಕೆಂಡಿಗೆ ತೊಗೊತಿದ್ದೀವಿ ಅಂತಂದರೆ ಒಂದು ಈ ಕರ್ವ್ನ ಚೂಸ್ ಮಾಡಿದ್ರೆ ಆಯಿತು ಅಲ್ವಾ? ಇಲ್ವಾ, ಆ ಕರ್ವ್ ಬೇಡ ಅಂತಂದರೆ ಅಟ್ಲೀಸ್ಟ್ ಯಾವ ಕರ್ವ್ನ ಚೂಸ್ ಮಾಡಿದ್ರು ಸಾಕಾಗತ್ತೆ. ಈ ಕರ್ವ್ ಚೂಸ್ ಮಾಡಿದ್ರು ಆಗತ್ತೆ. ಸೊ ಟೋಟಲ್ ಡಿಸ್ಟೆನ್ಸ್ ಬೇಕು ಅಂತಂದರೆ ಎಕ್ಸಾಕ್ಟ್ಲಿ ಅದರೊಂದು ಪ್ರಾಪರ್ ಒಂದು ಕರ್ವ್ನ ಚೂಸ್ ಮಾಡಬೇಕಾಗುತ್ತೆ. ಈ ಕರ್ವ್ ಅಂದರೆ ಓನ್ಲಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಕೊಡುತ್ತೆ, ಅಂದರೆ ಪಾಸಿಟಿವ್ ಕ್ವಾಡ್ರೆಂಟ್ ಕೊಡುತ್ತೆ ಅಲ್ವಾ? ಈ ಕಡೆ ತೊಗೊಂಡ್ವಿ ಅಂತಂದರೆ ನೆಗೆಟಿವ್ ಡೈರೆಕ್ಷನ್ ಕೊಡ್ತಾ ಹೋಗುತ್ತೆ. ಹಂಗೆ ತೊಗೊಂಡ್ರೆ ಟೈಮ್ ಟಿಯಲ್ಲಿ ದಿಸ್ ಇಸ್ 2 ಅಂತಂದರೆ ಈ ಏರಿಯಾ ತೊಗೊಂಡ್ವಿ ಅಂತಂದರೆ ಈ ಏರಿಯಾದಲ್ಲಿ ಈ ಪೋರ್ಷನ್ಸ್ ತೊಗೊಂಡ್ರೆ ಏರಿಯಾ ಏನಾಗುತ್ತೆ, ಏರಿಯಾ ಆಫ್ ದಿ ಕರ್ವ್ನ ತೊಗೊಂಡ್ರೆ ಅಂದರೆ ಆಫ್ ಇಂಟು ಬೇಸ್ ಇಂಟು ಹೈಟ್, ಆಫ್ ಇಂಟು ಬೇಸ್ ಇಂಟು ಹೈಟ್ 2 1/2 ಇಂಟು 2 ಕ್ಯಾನ್ಸಲ್ ಆಯ್ತು ಅಂದರೆ ದಟ್ ಇಸ್ 2 ಮೀಟರ್ ಬರುತ್ತೆ. ಈ ಪೋರ್ಷನಲ್ಲಿ 2 ಮೀಟರ್ ಬರುತ್ತೆ ಅಲ್ವಾ? ಇಲ್ಲೂ ಅಷ್ಟೇ, ಆಫ್ ಇಂಟು ಬೇಸ್ ಇಂಟು ಹೈಟ್, ಇಲ್ಲೂ ಕೂಡ ಎಷ್ಟು ಮೀಟರ್ ಬರುತ್ತೆ, 2 ಮೀಟರ್ ಬರುತ್ತೆ. ದೆನ್ 2 ಮೀಟರ್ ಎರಡನ್ನೂ ತಗೊಳ್ಳಿ. ಈ ಪೋರ್ಷನಿಂದ 2 ಮೀಟರ್, ಈ ಪೋರ್ಷನಿಂದ 2 ಮೀಟರ್. ಡಿಸ್ಟೆನ್ಸ್ ಕೇಳ್ತಾ ಇದ್ದಾರೆ, ಡಿಸ್ಪ್ಲೇಸ್ಮೆಂಟ್ ಅಲ್ಲ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಬೇಕು ಅಂತಂದರೆ ಈ 2 ಮೀಟರ್ ಈ 2 ಮೀಟರ್ನ ಆ್ಯಡ್ ಮಾಡಬೇಕು. ದೇರ್ಫೋರ್ ಟೋಟಲ್ ಆನ್ಸರ್ ಎಷ್ಟಾಗುತ್ತೆ, 4 ಮೀಟರ್. ಅರ್ಥ ಆಯ್ತು ಅಂತ ಅನ್ಕೋತೀರ? 2 ಮೀಟರ್ ಟೋಟಲ್ ಆನ್ಸರ್ ಇಸ್ 4 ಮೀಟರ್. ಆಪ್ಷನ್ ಇದೆ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ 4 meter is third option is the right answer. Note it down and go for next question, question number 21st. 21st question nodipa. If mass of A is equals to 10 kg, coefficient of static friction is 0.2, coefficient of kinetic friction is 0.2, then the mass of B to start motion is, mass of B to start motion. ನೋಡ್ಕೊಳ್ಳಿ,
ಅವ್ರು ಕೊಟ್ಟಿರೋ ಟೇಬಲ್ ಈ ಥರ ಇದೆ. ದಿಸ್ ಇಸ್ ದ ಬ್ಲಾಕ್ ಎ having mass 10 kg and it is connected with okay and passing through the pulley and connected to an free falling with respect to the object B. ನಮಗೆ ಗೊತ್ತಿದೆ ಇಲ್ಲಿ ಆಕ್ಟ್ ಆಗ್ತಿದೆ ಅಂತಂದ್ರೆ ಒಂದು ಫ್ರಿಕ್ಷನ್ ಅಂತೂ ಆಕ್ಟ್ ಆಗುತ್ತೆ. ಇದು ಹಿಂಗೆ ಈ ಸೈಡ್ ಬರಬೇಕು ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಆಕ್ಟ್ ಆಗುತ್ತೆ, ಫ್ರಿಕ್ಷನ್ ಆಕ್ಟ್ ಆಗುತ್ತೆ. ಆಮೇಲೆ ಥ್ರೆಡ್ ಮೇಲೆ ಏನ್ ಆಕ್ಟ್ ಆಗುತ್ತೆ, ಟೆನ್ಷನ್ ಆಕ್ಟ್ ಆಗುತ್ತೆ. ಒಂದು ಟೆನ್ಷನ್ ಈಸ್ ಈಕ್ವಲ್ಸ್ ಟು ಯಾರ ಮೇಲೆ ಆಕ್ಟ್ ಆಗ್ತದೆ, ಫ್ರಿಕ್ಷನ್. ಸೊ ಕೈನೆಟಿಕ್ ಫ್ರಿಕ್ಷನ್ ಅಂತ ತಗೊಂಡ್ವಿ, T ಈಸ್ ಈಕ್ವಲ್ಸ್ ಟು ಮ್ಯೂ ಇಂಟು ಎನ್ ಆಕ್ಟ್ ಆಗುತ್ತೆ. ಹಂಗೆ ಎನ್ ಅಂತ ತಗೊಂತೀವಿ ಅಂತಂದ್ರೆ ಇಟ್ ಶುಡ್ ಬಿ ಈಕ್ವಲ್ಸ್ ಟು ಎನ್ ಶುಡ್ ಬಿ ಈಕ್ವಲ್ಸ್ ಟು ಯಾರಿಗೆ ಈಕ್ವಲ್ ಆಗುತ್ತೆ, ಎಮ್ ಜಿ. ದೆನ್ T ಈಸ್ ಈಕ್ವಲ್ಸ್ ಟು ಮ್ಯೂ ಇಂಟು ಏನ್ ಬರುತ್ತಪ್ಪ, ಎನ್ ಇಂಟು ದಟ್ ಎನ್ಗೆ ಏನು ಬರ್ಕೋಬೋದು, ಎಮ್ ಇಂಟು ಜಿ. ಈಗ ನಮಗೆ ಬೇಕಾದೇನು ಅಂತಂದ್ರೆ ಟೆನ್ಷನ್ ವಿತ್ ರೆಸ್ಪೆಕ್ಟ್ ದಟ್ ಟೆನ್ಷನ್ಗೆ ಯಾವ್ದಕ್ಕೆ ಬರುತ್ತೆ, ದಟ್ ಈಸ್ ಡ್ಯೂ ಟು ದ ಮಾಸ್ ಆಫ್ ದಟ್, ಮಾಸ್ ಆಫ್ ಬಿ ಇಂಟು ಜಿ, ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಇಂಟು ಮಾಸ್ ಆಫ್ ಯಾರು ಬರುತ್ತೆ, ಎ, ಮಾಸ್ ಆಫ್ ಎ ಇಂಟು ಜಿ. ಕ್ಯಾನ್ಸಲ್ ಕ್ಯಾನ್ಸಲ್. ಸೊ ಎಮ್ ಬಿ ಇಸ್ ಈಕ್ವಲ್ಸ್ ಟು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನ ಮಾಸ್ ಆಫ್ 0.2 ಕೊಟ್ಟಿದ್ದಾರೆ ಅಂಡ್ ಮಾಸ್ ಆಫ್ ಎ 10 ಕೊಟ್ಟಿದ್ದಾರೆ. therefore ಎಮ್ ಬಿ ಇಸ್ ಈಕ್ವಲ್ಸ್ ಟು 2 kg. ಇದೇ ನೋಡಿ ಆಪ್ಷನ್, ದಟ್ ಈಸ್ ಆಪ್ಷನ್ 2 kg. Option 1 is the right answer. Note it down and go for next question. Question number 22. Go for 22nd question. 22nd question ಏನು ಹೇಳಿದಾರೆ ನೋಡಪ್ಪ. The period of oscillation of a simple pendulum is given by T is equals to 2 pi root of L by G. So time period formula ಕೊಟ್ಟಿದ್ದಾರೆ, T is equals to 2 pi root of L by G. Where L is about 100 centimeter, length value ಕೊಟ್ಟಿದ್ದಾರೆ ಎಷ್ಟು, is equals to 100 centimeter, then and is known to have 1 millimeter accuracy. ಎಷ್ಟು millimeter accuracy ಹೇಳ್ತಾರೆ, 1 millimeter accuracy, 1 millimeter accuracy. ಸೊ ಡೆಲ್ಟಾ ಎಲ್ ವ್ಯಾಲ್ಯೂನ ಮಿಲಿಮೀಟರ್ನ ತಗೋಬಹುದು ನೀವು ಬೇಕಾದ್ರೆ. ನೋಡೋಣ ಮುಂದಕ್ಕೆ ಏನು ಹೇಳ್ತಾರೆ. ನೆಕ್ಸ್ಟ್ ದ ಪೀರಿಯಡ್ ಆಫ್ ಟೈಮ್ ಇಸ್ 2 ಸೆಕೆಂಡ್. ಟೈಮ್ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಎಷ್ಟು ಸೆಕೆಂಡು, 2 ಸೆಕೆಂಡ್. 2 is equals to 2 seconds. The time of 100 oscillations is measured by stopwatch of least count 0.1 second. Least count ಹೇಳ್ತಾ ಇದ್ದಾರೆ, ದಟ್ ಈಸ್ ಡೆಲ್ಟಾ ಟಿ ಬೈ ಟಿ ನೀವೇನು ತಗೋತಿರಲ್ವ ಅಲ್ಲಿ ಆ ವ್ಯಾಲ್ಯೂ ಇದೆಯಲ್ಲ, ಡೆಲ್ಟಾ ಟಿ ವ್ಯಾಲ್ಯೂ ಕೊಡ್ತಾ ಇದ್ದಾರೆ, ದಟ್ ಈಸ್ ಎಕ್ಸಾಕ್ಟ್ಲಿ 0.1 ಡಿವೈಡೆಡ್ ಬೈ 100 ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ದ ಪರ್ಸೆಂಟೇಜ್ ಎರರ್ ಇನ್ ಜಿ ಈಸ್, ಕ್ವಶನ್ ಇಸ್ ಫಾರ್ ಪರ್ಸೆಂಟೇಜ್ ಎರರ್ ಇನ್ ಜಿ. Square on both sides, 2 square is equals to 4 pi square into L by G, cross multiply, G is equals to 4 pi square L by T square. Take it this only, that is L by T square. ಇದು ಮಾತ್ರ ತಗೊಳ್ಳಿ. ನಮಗೆ ಬೇಕಾದ್ದು ಪರ್ಸೆಂಟೇಜ್ ಎರರ್, therefore delta G by G into 100, that is equals to delta L by L into 100% plus ಟಿ ಸ್ಕ್ವೇರ್ಗೆ ಪರ್ಸೆಂಟೇಜ್ ಫಾರ್ಮುಲಾ ಬರ್ಕೊಂಡ್ವಿ ಅಂದರೆ 2 ಇಂಟು ಡೆಲ್ಟಾ ಟಿ ಬೈ ಟಿ ಇಂಟು 100%. ಇದು ಆ್ಯಕ್ಚುಲ್ ಆಗಿ ಪರ್ಸೆಂಟೇಜ್ ಎರರ್ನ ಕ್ಯಾಲ್ಕುಲೇಟ್ ಮಾಡುವಂಥ ಫಾರ್ಮುಲಾನ ಎಕ್ಸ್ಪ್ಯಾನ್ಷನ್. ಇದು ಕ್ವಾಂಟಿಟಿ ನಮಗೆ ಬೇಕಾಗಿರೋದು ಈಗ. ಓಕೆ, ಸೊ ಹಾಗೆ ಬರ್ಕೋತೀನಿ, ದಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಬೈ ಎಲ್. ಅವ್ರು ಹೇಳಿದ್ದಾರೆ ಪರ್ಸೆಂಟೇಜ್ ಎರರ್ ಹೇಳಿದ್ದಾರೆ, ದಟ್ ಈಸ್ ಎಷ್ಟು ಮಿಲಿಮೀಟರ್ ಅಂತ ಹೇಳಿದಾರಪ್ಪ, ದಟ್ ಈಸ್ 1 millimeter. ದೆನ್ 1 millimeterನ ನೀನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡೆ ಅಂತಂದರೆ ದಟ್ ಈಸ್ 0.1. ಓಕೆ, then L value ಎಷ್ಟು ಕೊಟ್ಟಿದ್ದಾರೆ, 100 into 100 plus 2 into delta T value 0.1 divided by 100 into time T into 100. 100 cancel, 100 cancel. 0.1 plus 0.1 into 2, that is nothing but 0.2. So expectation answer ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ divided by 2 ಇದೆ, 2 ಏನಾಯಿತು, ಕ್ಯಾನ್ಸಲ್. ಕರೆಕ್ಟಾ? ಸೊ 2 ಕ್ಯಾನ್ಸಲ್ ಆದ್ರೆ ಉಳ್ಕೊಳ್ಳೋದು ಎಷ್ಟಪ್ಪ, 0.1. ದೆನ್ ಯುವರ್ ಆನ್ಸರ್ ಈಸ್ 0.2%. ಚೆಕ್ ಮಾಡ್ಕೊಳ್ಳಿ ಆಪ್ಷನ್ 0.2, 0.4, 0.6, 0.2, 0.8, that is 0.2. Third option is the right answer. Note it down and go for next question, 23rd question. Go for question number 23. Circuit ಕೊಟ್ಟಿದ್ದಾರೆ. In the circuit shown in the figure, the 5 ohm resistor develops heat at the rate of 20 calorie per second. So circuit ನೋಡಿದ್ರೆ ಗೊತ್ತಾಗುತ್ತೆ. This is 2 ohm. These are the resistors. Okay. This is a 5 ohm resistor which is parallel. 6 ohm, 9 ohm, and this is 5 ohm. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೋಡಿ ಕ್ವಶನ್ ಅಲ್ಲಿ.
5 ohm resistor ಅಲ್ಲಿ 20 calories of ಏನು ಜನರೇಟ್ ಆಗಿದೆ, heat ಜನರೇಟ್ ಆಗಿದೆ ಅಂತ ಹೇಳ್ತಾರೆ. So heat is nothing but with respect to the power concept ಗೆ ಹೋಯ್ತು ಅಂದ್ರೆ that is I square R is equals to 20 ಅಂತ ಕೊಟ್ಟಿದ್ದಾರೆ. ಎಷ್ಟು ಓಮ್ಗೆ? 5 ohm. Then I square is equals to 20 by R, that is equals to 20 divided by 5, that is equals to 4. Therefore I is equals to ಎಷ್ಟಾಗುತ್ತೆ? 2 ampere ಆಗುತ್ತೆ. ಸೊ ಇಲ್ಲಿ ಕರೆಂಟ್ ಎಷ್ಟು ಪಾಸ್ ಆಗುತ್ತೆ ಅಂದ್ರೆ 2 ampere ಆಯ್ತು. ಸರಿನಾ? ಅವ್ರು ನೆಕ್ಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಕ್ವಶನ್ ನೋಡಿ ಮುಂದಕ್ಕೆ. The heat developed per second in 2 ohm resistor is. 2 ohm resistor ಅಲ್ಲಿ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. 2 ohm ಅಲ್ಲಿ ಕರೆಂಟ್, ಈಗ ಇಲ್ಲಿ ಕರೆಂಟ್ 2 ಆಂಪರ್ ಇದೆ ಅಂದ್ರೆ ಮಿಕ್ಕಿದ ಕರೆಂಟ್ ಇಲ್ಲಿ ಬರಲೇಬೇಕು ಅಂತಂದ್ರೆ ದಟ್ ಈಸ್ 1/4 ಆಫ್ ದಿ ಕರೆಂಟ್ ಹೋಗುತ್ತೆ ಅಂದ್ರೆ ಇನ್ನು ಮಿಕ್ಕಿದ ಕರೆಂಟ್ 3/4 ಆಫ್ ದಿ ಕರೆಂಟ್ ಅಲ್ಲಿ ಪಾಸ್ ಆಗುತ್ತೆ. 3/4 ಆಫ್ ದಿ ಕರೆಂಟ್ ಪಾಸ್ ಆಗುತ್ತೆ ಅಂದ್ರೆ ಇಟ್ ಶುಡ್ ಬಿ ಈಕ್ವಲ್ಸ್ ಟು ಎಷ್ಟು ಆಂಪರ್ ಆಗುತ್ತೆ? 2 ಆಂಪರ್ ಆಗುತ್ತೆ. 4 to 8 ಆಗುತ್ತೆ. therefore I is equals to 8/3 ಆಂಪರ್ ಆಗುತ್ತೆ. ಕರೆಂಟ್ ವ್ಯಾಲ್ಯೂ ಇನ್ ದಿಸ್ 2 ohm ವ್ಯಾಲ್ಯೂ ಇದೆಯಲ್ಲ, 2 ohm ಎಷ್ಟು ಬರುತ್ತೆ? 8/3 ಆಂಪರ್. ದೆನ್ ಅಮೌಂಟ್ ಆಫ್ ರೇಟ್ ಆಫ್ ಬೇಕು ಅಂತಂದ್ರೆ ರೇಟ್ ಆಫ್ ಹೀಟ್ ಇಟ್ ಈಸ್ ರೇಟ್ ಆಫ್ Q divided by T, dQ by dt is equals to 8/3 64/3 ಆಗುತ್ತೆ ಇಂಟು ಎಷ್ಟು ಆಂಪರ್? 2 ಆಂಪರ್. ಸೊ ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 128/3 128/3 ಅಂದ್ರೆ 40 ಸಮಥಿಂಗ್ ಅಂತ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ನೋಡ್ಕೊಳ್ಳಿ, ಆನ್ಸರ್ ಎಷ್ಟು ಕ್ಯಾನ್ಸಲ್ ಆಗುತ್ತೆ? 40 ಸಮಥಿಂಗ್ ಅಂತ ಆನ್ಸರ್ ಬರಬೇಕು. ಎಕ್ಸಾಕ್ಟ್ಲಿ 42 ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ದಟ್ ಈಸ್ dq by dt of amount of it, that is equals to 42.66 calorie per second. This is the exact option, that is option 4 is the right answer. Clear? Note it down and go for next question, that is question number 24. Go for 24th question. 24th question ಏನು ಹೇಳ್ತಿದ್ದಾರೆ? A body constrained to move in y direction. So only y direction ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದು x, j ಕ್ಯಾಪ್, ಇದು i ಕ್ಯಾಪ್, ಇನ್ನೊಂದು z ಅಂತ ಬಂದ್ರೆ k ಕ್ಯಾಪ್. Subjected to a force is given to F vector is equals to -2i cap plus 15j cap plus 6k cap Newton. What is the work done by the force in moving a body of a distance of 10 meter along the y axis? So y axis ಅಲ್ಲಿ 10 meter ಮೂವ್ ಆಗ್ತಾ ಇದೆ ಅಂತಂದ್ರೆ ಇಟ್ ಈಸ್ 10j cap ಆಗುತ್ತೆ. ಫೋರ್ಸ್ ನ ಕೊಡ್ತಾ ಇದ್ದಾರೆ. ಫೋರ್ಸ್ ಇಸ್ ಈಕ್ವಲ್ಸ್ ಟು ಈಕ್ವೇಶನ್ ಇಸ್ ಇನ್ ದಟ್ -2i cap plus 15j cap plus 6k cap ಕೊಟ್ಟಿದ್ದಾರೆ. ವರ್ಕ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ವರ್ಕ್ ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ? ಫೋರ್ಸ್ ವೆಕ್ಟರ್ ಡಾಟ್ ಆರ್ ವೆಕ್ಟರ್ ಬರುತ್ತೆ. ಸೊ ವರ್ಕ್ ಇಸ್ ಈಕ್ವಲ್ಸ್ ಟು ಈ ಎರಡು ಈಕ್ವೇಶನ್ ಒಳಗಡೆ ಆರ್ ವ್ಯಾಲ್ಯೂ ಇಲ್ಲೇ ಇದೆ, ದಟ್ ಈಸ್ ಜೆ ವೆಕ್ಟರ್. ಸೊ ಜೆ ಕಾಂಪೊನೆಂಟ್ ಮಾತ್ರ ಮಲ್ಟಿಪ್ಲೈ ಮಾಡ್ಕೋಬೇಕು ಬಿಕಾಸ್ ಇದು ಸ್ಕೇಲಾರ್ ಪ್ರಾಡಕ್ಟ್. 10 into 15 ಅಂದ್ರೆ 150 ಜೌಲ್. ಆಪ್ಷನ್ ನೋಡಿ, 650, 250, 150, 350. So 150 is the right answer. Option 3 is the right answer. Okay, note it down and go for next question and the last question, that is 25th question. So go for last question, 25th question. A parallel beam of monochromatic light of a wavelength 600 nanometer. Wavelength ಕೊಟ್ಟಿದ್ದಾರೆ, lambda is equals to 600 nanometer. It can be done as 6 into 10 to the power of -7 meter. Falls normal to the surface of a convex lens of aperture 5 cm, and this wavelength is falls on a convex lens of aperture. Okay, aperture is equals to 5 cm. Okay, that is nothing but aperture is equals to 5 cm. Now that is 2 times of aperture is equals to diameter. So you can take it as this 5 cm directly. Okay, next, and focal length of is 50 cm. The radius of the central bright spot formed by the focal plane of the lens is. So radius of the focal length forms. ಈಗ ಏನಾದ್ರು ಕನ್ವರ್ಜ್ ಆಯ್ತು ಅಂತ ಅನ್ಕೊಳ್ಳಿ, ಲೈಟ್ ಕನ್ವರ್ಜ್ ಆಯ್ತು ಅಂತಂದ್ರೆ ಈಗ ಬರೋ ರೇಡಿಯಸ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. And this radius is equals to f lambda divided by aperture. Therefore radius is equals to focal length ಎಷ್ಟಿದೆಯಪ್ಪ 50 cm into wavelength of 6 into 10 to the power of -7 divided by aperture 5 cm. Centimeter cancel. 5 ones, 5 tens, 10 into 6 into 10 to the power of -7. Therefore radius is equals to +1 -7 -6
6 into 10 to the power of minus 6 meter, our radius is equals to 6 micrometer. So this is a conclusion for the questions. Hope that you're all good, get the complete solutions for all the questions. ಯಾವ್ಯಾವ ಡೌಟ್ಸ್ ಇತ್ತು ಕ್ಲಾರಿಫಿಕೇಶನ್ ಆಗಿದೆ. ಅಷ್ಟು ಕ್ವಶನ್ಸ್ನ ನೀವು ನೋಡಿದ್ದೀರಿ. ಯಾವ್ದು ಡೌಟ್ಸ್ ಇತ್ತು ಅದನ್ನು ಪರ್ಫೆಕ್ಟಾಗಿ ಇನ್ನೊಂದ್ಸಲಿ ವರ್ಕ್ ಮಾಡ್ಕೊಳ್ಳಿ. ಆ್ಯಂಡ್ ಮೋರೋವರ್ ನೆಕ್ಸ್ಟ್ ಗ್ರ್ಯಾಂಡ್ ಟೆಸ್ಟ್ಗೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆ, ಸೊ ಥ್ಯಾಂಕ್ ಯು, ಬಿ ಸೇಫ್, ಟೇಕ್ ಕೇರ್.